800 ನಿಂದ ಯಾವ ಗಾಡಿನ ತಗೊಳ್ಳಿ ಬರೀ 48,000 ಕಾರ್ ಕೊಡ್ತೀನಿ ಸರ್. 48,000 ರೂಪಾಯಿಗೆ ಬಡವ್ರಗೋಸ್ಕರನೇ ನಮ್ MS ಕಾರ್ಸ್ ಇರೋದು ಸರ್. 48,000ಕ್ಕೆ ಕಾರು. ಇದನ್ನು ಲ್ಯಾಪ್ ಆಗಿರೋ ಗಾಡಿ ಅಲ್ಲ, ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ. 48,000 ಕೊಡಿ. ನಿಮ್ಮ ಹೆಸರು ಟ್ರಾನ್ಸ್ಫರ್ ಅದನ್ನು ನೋಡ್ತಾ ಇರ್ಬೋದು. HSRP ನಂಬರ್ ಪ್ಲೇಟ್ ಇದೆ. ನಿಮ್ ಕೆಲಸ ಏನ್ ಗೊತ್ತಾ ಸರ್, ಬರೀ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳ್ಸಿ ಸರ್. 2014 ಮಾಡಲ್ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ ಬರೀ 95,000 ಗಾಡಿ ಕೊಡ್ತೀನಿ. 95,000ಗೆ ಇದು TDI ಡೀಸೆಲ್ ಗಾಡಿ ಸೆಕೆಂಡ್ ಓನರ್ ಗಾಡಿ 1,85,000 ಗಾಡಿ ಕೊಡ್ತೀನಿ. 1,85,000ಕ್ಕೆ ಶಿಫ್ಟ್ XUV 500 4,60,000 ಕುಡಿ ಸರ್. ತಗೊಂಡೋಗಿ ಸರ್. 4,60,000ಗೆ XUV 4,60,000ಗೆ XUV 500. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರೋ ಗಾಡಿ ETS GD ಡೀಸೆಲ್ ಗಾಡಿ ತುಂಬಾ ಕಡಿಮೆ. ಶಿಫ್ಟ್ ಡಿಸೈರ್ ಕನ್ನ ಕಡಿಮೆ ಕೊಡ್ತೀನಿ ಸರ್. ETS ಇಯರ್ಸ್ FC 1 ಇಯರ್ ಇನ್ಶೂರೆನ್ಸ್ 2,35,000ಗೆ ಹೋಂಡಾ ಸಿವಿಕ್ ಗಾಡಿ ಕೊಡ್ತೀನಿ ಸರ್. ಸಿವಿಕ್ ಸಿಗುತ್ತೆ ನಿಮ್ಗೆ 2,35,000ಕ್ಕೆ ಸಿಗುತ್ತೆ ನೋಡಿ ಸರ್. ಒರಿಜಿನಲ್ ಶೋರೂಮ್ ಗ್ಲಾಸ್ ಇದೆ. ಇನ್ನು 1.5 ಲಕ್ಷ ಗಾಡಿ ಕೊಡ್ತಾರೆ. 1.5 ಲಕ್ಷಕ್ಕೆ ವಿದ್ FC ರನ್ನಿಂಗ್ ಇರ್ತಕ್ಕಂತ ವೆಹಿಕಲ್ ಸರ್. ಸ್ಕೋಡಾ ಲಾರಾ ಸನ್ರೂಫ್ ಇರೋ ಗಾಡಿ ಬರೀ 2,20,000 ಸರ್. ವಿತ್ ಸನ್ರೂಫ್ ಬರೀ 2 ಲಕ್ಷಕ್ಕೆ. 35,000ಗೆ 1 ರೂಪಾಯಿ ಅಡಿಷನಲ್ ಚಾರ್ಜಸ್ ಇಲ್ಲ. MS ಕಾರ್ಸ್ ಅಲ್ಲಿ ಟ್ರಾನ್ಸ್ಫರ್ ಫ್ರೀ, ಕಮಿಷನ್ ಏನು ತಗೊಳ್ಳೋದಿಲ್ಲ ಸರ್. CNG ಇರೋ ಗಾಡಿ. CNG ಇದೆಯಾ? ಸಿಂಗಲ್ ಓನರ್ ಗಾಡಿ 25 ಕಿಲೋಮೀಟರ್ ಮೈಲೇಜ್ ಬರುತ್ತೆ CNG ದಲ್ಲಿ. ಸ್ವಿಫ್ಟ್ ಅಂದ್ರೇನೆ ಮೈಲೇಜ್ ಬರುತ್ತೆ, ಅದ್ರಲ್ಲೂ CNG ಕೂಡ ಅವೈಲೇಬಲ್ ಇದೆ ಅಂತೆ. 2,45,000 ಗಾಡಿ ಕೊಡ್ತೀನಿ. 2,45,000ಕ್ಕೆ ವಿತ್ CNG ಇರ್ತಕ್ಕಂತ ಸ್ವಿಫ್ಟ್. ಎರಡಕ್ಕೂ ಮ್ಯಾಗ್ವಿಲ್ ಇದೆ. ಎರಡು ಟಾಪ್ ಎಂಡ್ ಮಾಡಲ್. ನೋಡಿ ಒಂದ್ ಕೆಲಸ ಮಾಡೋಣ ಸರ್. 2,75,000 ಗಾಡಿ ಕೊಡ್ತೀನಿ. 2,75,000ಕ್ಕೆ ಸ್ಕಾರ್ಪಿಯೋ 15 ಮಾಡಲ್ ಹೋಂಡಾ ಇಯಾನ್ ಸರ್. 2 ಲಕ್ಷ ರೂಪಾಯಿಗೆ 15 ಮಾಡಲ್ ಗಾಡಿ ಕೊಡ್ತೀನಿ. 2 ಲಕ್ಷಕ್ಕೆ 15 ಮಾಡಲ್ ಹೋಂಡಾ ಇಯಾನ್ ನೋಡಿ. ಫ್ರಂಟ್ ಗ್ಲಾಸ್ ಸಮೇತ ಒರಿಜಿನಲ್ ಇರೋ ಗಾಡಿ 1,65,000 ಕಸ್ಟಮರ್ ಗಾಡಿ ಕೊಡ್ತಾರೆ. 2012 ಮಾಡಲ್ A ಸ್ಟಾರ್ 2 ಲಕ್ಷ ಕೊಡಿ ಸರ್. ತಗೊಂಡೋಗಿ ಸರ್. 2 ಲಕ್ಷಕ್ಕೆ 12 ಮಾಡಲ್ ಆಲ್ಟೋ ಬರಲ್ಲ ಸರ್. ಒಂದ್ ಕನ್ಸು ಏನ್ ಗೊತ್ತಾ ಸರ್, ನಮ್ಮ ಮನೆ ಹತ್ರ ಒಂದ್ ಕಾರ್ ಇರ್ಬೇಕು, ಕನ್ಸಿರುತ್ತೆ. ಅದು ನಂಗೂ ಇತ್ತು. ಈಗ ನಾನು ಡೀಲರ್ ಆಗಿದ್ದೀನಿ. 18 ಮಾಡಲ್ ಗಾಡಿ 2 ಲಕ್ಷ ರೂಪಾಯಿ ಸರ್. 2 ಲಕ್ಷ ರೂಪಾಯಿಗೆ 18 ಮಾಡಲ್ ಬರೀ 45,000 ಓಡಿರೋ ಗಾಡಿ. ಬರೀ 45,000 ಓಡಿರೋ ಗಾಡಿ ಸರ್. 1,35,000 ಕೊಡಿ. ರಿನಾಲ್ಟ್ ಲೋಗನ್ 8 ಮಾಡಲ್ 1,65,000. 1,65,000ಕ್ಕೆ ಅದು ಟಾಪ್ ಎಂಡ್ ಮಾಡಲು. 12 ಮಾಡಲ್ ಇದು ಲೋನ್ ಆಗ್ಬಿಡುತ್ತೆ ನಿಮ್ಗೆ. ಕ್ರೂಸ್ LT ತುಂಬಾ ಜನ ಹುಡುಕ್ತಾ ಇರ್ತೀರಾ, ಲೋನ್ ಆಗ್ತಕ್ಕಂತ ಕ್ರೂಸ್ ಇದೆ ನಮ್ಮ ಹತ್ರ. ನೆಕ್ಸ್ಟ್ ಫಾಬಿಯಾ ಸನ್ರೂಫ್ ಬೇಕಣ್ಣ? ಸನ್ರೂಫ್ ಇದೆಯಾ ಸರ್? 1,90,000 ಕೊಡಿ. ಬೇಡ ಸರ್, 1,85,000 ಕೊಡಿ ಸರ್. ತಗೊಂಡೋಗಿ ಸರ್. ಓಕೆ. ಯಾವ್ದ್ರಲ್ಲೂ ಸನ್ರೂಫ್ ಬರೋದಿಲ್ಲ ಈ ಪ್ರೈಸ್ ಅಲ್ಲಿ. ಯಾವ್ದು ಬರುತ್ತೆ ಸರ್? ಯಾವ್ದು ಬರಲ್ಲ. ಅದಕ್ಕೆ ನಾನು ಕೊಡ್ತಾ ಇದೀನಿ ಬನ್ನಿ ಸರ್. ಬೇಸಿಕ್ ಅಲ್ಲ ಇದು, ಫುಲ್ ಟಾಪ್ ಎಂಡ್ ZXi ವೇರಿಯಂಟ್ 499 6400 ZXi 400. ನನಗೂ ಸ್ವಲ್ಪ ಮಿಸ್ಟೇಕ್ ಆಗತ್ತಲ್ಲ ಸರ್. ಹೇಳಿ. ಸ್ವಿಫ್ಟ್ ಅಲ್ಲಿ ಏನಾದ್ರು ಮಾಡಿಫೈ ಮಾಡ್ಬೇಕು ಅಂತ ಹುಡುಕ್ತಾ ಇದ್ರೆ ಮಾಡಿಫೈ ಮಾಡ್ಬೇಡಿ, ನಮ್ಮ ಹತ್ರ ಒಂದಿದೆ ಅಂತ. 2,20,000ಕ್ಕೆ ಸ್ವಿಫ್ಟ್ ಕೊಡ್ತೀನಿ ಸರ್. 2011 ಮಾಡಲ್ 1,20,000 ಗಾಡಿ ಕೊಡ್ತೀನಿ ಸರ್. 1,20,000ಕ್ಕೆ 11 ಮಾಡಲ್ ಅದನ್ನು 2,75,000. 2,75,000ಕ್ಕೆ ಟಾಪ್ ಎಂಡ್ ಮಾಡಲ್ i20 ಡೀಸೆಲ್ ಗಾಡಿ. ಬಂಪರ್ ಪ್ರೈಸ್ ಅಲ್ಲಿ 1,25,000 ಸ್ಯಾಂಟ್ರೋ ಸರ್. 1,25,000ಕ್ಕೆ ಸ್ಯಾಂಟ್ರೋನಾ 12 ಮಾಡಲ್ ಗಾಡಿ ಸರ್. ಬರೀ 2,60,000 ಗಾಡಿ ಕೊಡ್ತೀವಿ. 2,60,000ಕ್ಕೆ 12 ಮಾಡಲ್ ಸ್ಕೋಡಾ ಮಾಡಲು ವಿತ್ ಲೋನ್ ಕೂಡ ಮಾಡ್ಕೊಡ್ತೀವಿ. ಲೋನ್ ಆಗ್ಬಿಡುತ್ತಾ? 9 ಮಾಡಲ್ ಡೀಸೆಲ್ ಬೇಕಾ? 2,35,000 ಗಾಡಿ ಕೊಡ್ತೀನಿ. CNG ಸಮೇತ ಗಾಡಿ ಕೊಡ್ತೀನಿ. 2,35,000 ಸರ್. ಆಲ್ಟೋ ಲೋ ಬಜೆಟ್ ಅಲ್ಲಿ ಬೇಕಾ? 1,45,000 ಗಾಡಿ ಕೊಡ್ತೀನಿ. 1,45,000ಕ್ಕೆ ಆಲ್ಟೋ ಸಿಗುತ್ತೆ ಸರ್. ಲೋ ಬಜೆಟ್ 12 ಮಾಡಲ ಸರ್. 12 ಮಾಡಲ್ ಆಲ್ಟೋ ಕೇರ್ 1,65,000 ಕೊಡ್ತಾರಂತೆ ನೋಡಿ. 12 ಮಾಡಲ್ ಸಿಗ್ತಾ ಇದೆ 1,65,000ಕ್ಕೆ. ಪೆಟ್ರೋಲ್ ಅಲ್ಲ ಡೀಸೆಲ್ ಗಾಡಿ 3,85,000ಕ್ಕೆ ಕೂಡ ಸಿಗುತ್ತೆ. ಇದು 13 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಬರೀ ಎಷ್ಟೇ 1.5 ಕೊಡ್ತೀನಿ ಸರ್. 1.5ಗೆ ಫ್ರೆಶ್ ಡಾಕ್ಯುಮೆಂಟ್ಸ್ 1,40 ಕೊಡ್ತೀನಿ ಸರ್. 1,25,000 ಗಾಡಿ ಕೊಡ್ತೀನಿ. 1,25,000ಕ್ಕೆ ಬರೀ 1,65,000 ಕೊಡ್ತೀನಿ. 1,65,000ಕ್ಕೆ ಫೋರ್ಡ್ ಫಿಗೋಟ್ 2,60,000 ಗಾಡಿ ಕೊಡ್ತೀನಿ. 2,60,000ಕ್ಕೆ ಅದು ದೊಡ್ಡ ಗಾಡಿ ಸರ್. ಸೆಡನ್ ಅಲ್ಲಿ ಫುಲ್ಲಿ ಟಾಪ್ ಎಂಡ್ ಗಾಡಿ ಬೇಕಾ? ವಿತ್ ಡಬಲ್ ಏರ್ ಬ್ಯಾಗ್ ಎಲ್ಲ ಇರೋ ಗಾಡಿ ಬರೀ 1.5 ಕೊಡ್ತೀನಿ. ಡಿಸೈರ್ 2,35 ಸರ್. ಅಷ್ಟೇನಾ? ಅಷ್ಟೇ, ಬನ್ನಿ ತಗೊಂಡ್ ಹೋಗ್ತಾ ಇರಿ. ಸಿಂಗಲ್ ಓನರ್ SX ನೋಡ್ತಾ ಇರ್ಬೋದು. ಫ್ರೆಂಡ್ ವಿನ್ಶೀಲ್ ಸಮೇತ ಒರಿಜಿನಲ್ ಇದೆ. 2,45,000 2,40,000 2,45,000ಕ್ಕೆ ಡೀಸೆಲ್ ಅದು 2013 ಮಾಡಲ್ ಸಿಂಗಲ್ ಓನರ್. ಬರೀ ಓಡಿರೋದು 30,000 ಕಿಲೋಮೀಟರ್. ಅಷ್ಟೇನಾ ಸರ್? ಸರ್ ಈ ಟೈರ್ ಶೋರೂಮ್ ಟೈರ್ ಇದೆ. ಹೌದಾ? ಕ್ಲೀನಿಯಾ ಬೇಕಾ ಸರ್? ಡೀಸೆಲ್ ಗಾಡಿ 1,75,000 ಕೊಡಿ.
ವಿಂಡ್ಶೀಲ್ಡ್ ಸಮೇತ ಒರಿಜಿನಲ್ ಇರೋ ಗಾಡಿ ಸರ್. ಅಡ್ರೆಸ್ ಏನು ಅಂತ ನೀವ್ ಹೇಳ್ಬೇಕು. ಸರ್ ನಮ್ದು ಒಂದೇ ಬ್ರಾಂಚ್ ಇರೋದು. ನೀವು 2 ಲಕ್ಷ ಗಾಡಿ ತಗೊಂಡಿದ್ದೀರಾ, 4 ಲಕ್ಷ ಚಲನ್ ಇರ್ಲಿ, ಅದು ಕ್ಲಿಯರ್ ಮಾಡ್ಕೋ ಸರ್. ಎಷ್ಟ್ ಸರ್ ಬೇಕಾ? ಆಲ್ಟೋ ಪ್ರೈಸ್ ಅಲ್ಲಿ 1,55,000 ಗಾಡಿ ಕೊಡ್ತೀನಿ ಸರ್. 1,55,000 ಆಲ್ಟೋ ಪ್ರೈಸ್ ಅಲ್ಲಿ ಸಿಗುತ್ತಾ ಸರ್? 2011 ಆಲ್ಟೋ LX ಬೇಕಾ ಸರ್? 1,65,000 ಕೊಡಿ ತಗೊಂಡೋಗಿ ಸರ್. 1,65,000 ಆಲ್ಟೋ ಸಿಗುತ್ತೆ. 12 ಮಾಡಲ್ ಸಿಂಗಲ್ ಓನರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಂಗಲ್ ಓನರ್ 2,45,000 ಗಾಡಿ ಕೊಡ್ತೀನಿ. 2,45,000 ಸಿಗುತ್ತೆ ಸಿಂಗಲ್ ಓನರ್ ಬೇರೆ ಸರ್. ಸಿಂಗಲ್ ಓನರ್ ಒಂದು ಸ್ಕ್ರಾಚ್ ಆಗ್ಲಿ, ಡೆಂಟ್ ಆಗ್ಲಿ, ರಸ್ಟಿಂಗ್ ಆಗ್ಲಿ ಏನು ಇಲ್ಲ. ಕಸ್ಟಮರ್ 3,15,000 ಗಾಡಿ ಕೊಡ್ತಾರೆ ಸರ್. 2014 ಮಾಡಲ್ ಗಾಡಿ, ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ ಸರ್. 48,000 ಓಡಿರೋ ಗಾಡಿ ಸರ್. ಬರೀ 48,000 ಓಡಿದೆ. 48,000. ನೀವು ಮುಂದೆ ಬನ್ನಿ. 12 ಮಾಡಲ್ ಸರ್, 2.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 12 ಮಾಡಲು 2.5 ಲಕ್ಷಕ್ಕೆ ಡೀಸೆಲ್ ಗಾಡಿ. ನಾನು ಹೇಳೋ ಪ್ರೈಸ್ ಅಲ್ಲಿ ಆಸ್ಟಾ ವೇರಿಯಂಟ್ ಎಲ್ಲೂ ಸಿಕ್ಕಿಲ್ಲ. 2.5 ಲಕ್ಷ. ಮುಂದೆ ಬನ್ನಿ, ನೆಗೋಷಿಯೇಟ್ ಮಾಡ್ಕೊಳ್ಳಿ. ಇಟ್ ಡೀಸೆಲ್, ಇದು ಪೆಟ್ರೋಲ್. 2011 ಮಾಡಲ್, ಇದನ್ನು ಟಾಪ್ ಎಂಡ್ ಮಾಡಲ್ ಗಾಡಿ. 3,15,000 ಗಾಡಿ ಕೊಡ್ತೀನಿ ಸರ್. 1,90,000 ಗಾಡಿ ಕೊಡೋಣ ಸರ್. ಏನ್ ಸರ್ ಹೇಳ್ತೀರಾ? ZXi ಸರ್ ಇದು ಸಾಕು ಸರ್. ಇದ್ರೆ 1,65,000 ಗಾಡಿ ಕೊಟ್ಬಿಡೋಣ. 1,65,000 ಸಿಟಿ. 4,25,000 ಗಾಡಿ ಕೊಡ್ತೀನಿ ಸರ್. 4,25,000 14 ಮಾಡಲ್ ಆಪ್ಷನ್. ಬರೀ 3 ಲಕ್ಷ ಗಾಡಿ ಕೊಡ್ತೀನಿ ಸರ್. 3 ಲಕ್ಷಕ್ಕೆ 14 ಮಾಡಲ್ ಸರ್. LPG ಜೊತೆ ಕೊಡ್ತೀನಿ ಒರಿಜಿನಲ್ ಗಾಡಿ. 2013 ಮಾಡಲ್, 2012 ಮಾಡಲ್, 2012 ಮಾಡಲ್, 15 ಮಾಡಲ್ ಗಾಡಿ. 3,20,000 ಗಾಡಿ ಕೊಡ್ತೀನಿ ಸರ್. 15 ಮಾಡಲ್ 3,25,000 ಅದು ಫುಲ್ ಟೋ ಸಿಗುತ್ತೆ. ಡೀಸೆಲ್ 2.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 2.5 i20 i10 ಅಲ್ಲ ಇದು. i20 ಬಿಟ್ಟು 2.5 ಲಕ್ಷ ಗಾಡಿ ಕೊಡೋಣ ಸರ್. ಅದು ಬೇಸಿಕ್ ಎಲ್ಲ ಟಾಪ್ ಎಂಡ್ ಮಾಡಲ್ ಗಾಡಿ. RXT ವೇರಿಯಂಟ್ ಬರುತ್ತೆ, ಏರ್ ಬ್ಯಾಗ್ ಇರೋ ಗಾಡಿ ಸರ್. 1,85,000 EPಗೋ ಸಿಗುತ್ತೆ ನಿಮ್ಗೆ ಸರ್. ಇವತ್ತು ಸ್ವಿಫ್ಟ್ ಮಾಡಲ್ 11 ಮಾಡಲ್ 3 ಲಕ್ಷ ರೂಪಾಯಿ ಇದೆ ಸರ್. ಬರೀ 75,000 ಓಡಿದೆ. 15 ಮಾಡಲ್ ಸಿಂಗಲ್ ಓನರ್ 4,90,000 ಗಾಡಿ ನಿಮ್ಗೆ. 15 ಮಾಡಲ್ ಸಿಂಗಲ್ ಓನರ್ 4,90,000 ಸಿಗುತ್ತೆ. 6.5 ಲಕ್ಷಕ್ಕೆ ಕಡಿಮೆ ಇಲ್ಲ. 5,90,000 ಗೆ 48,000 ಓಡಿರೋ Ertiga ZXi ಟಾಪ್ ಎಂಡ್ ಮಾಡಲ್ ಗಾಡಿ ಕೊಡ್ತಾರೆ. ನೀವು ಹೋಗಿ ನಂಬರ್ ಹೇಳಿ ಶೋರೂಮ್ಗೆ, ಫುಲ್ ಹಿಸ್ಟ್ರಿ ಕೊಡ್ತಾರೆ. 2018 ಮಾಡಲ್ ಬ್ರಿಜಾ 6,80,000 ಕೊಡಿ ಸರ್. ನಿಮ್ ಗಾಡಿ ಕೊಡ್ತೀನಿ ಸರ್. 18 ಮಾಡಲ್ ಬ್ರಿಜಾ ಇಲ್ಲಿ ಆಪ್ಷನಲ್ ನೆಗೋಷಿಯಬಲ್. ಡೀಸೆಲ್ 2,35,000 ಕೊಡಿ. ಡೀಸೆಲ್ ತಗೊಂಡೋಗಿ 2,35,000 ಡಿಸೈರ್. 1,80,000 ಗಾಡಿ ಕೊಡ್ತೀನಿ ಸರ್. ಬರೀ 1,65,000 ಕೊಡ್ತೀನಿ ಸರ್. 1,65,000 ಫ್ರೆಶ್ ಡಾಕ್ಯುಮೆಂಟ್ 5 ವರ್ಷ FC ಸರ್. 1.5 ಲಕ್ಷ ಕೊಡಿ ಸರ್. 10 ಮಾಡಲ್ ವಿಸ್ಟಾ ಸರ್. ಕೊರೋಲಾ ಲೋ ಬಜೆಟ್ ಅಲ್ಲಿ ಫುಲ್ಲಿ ಟಾಪ್ ಎಂಡ್ ಗಾಡಿ. ಬರೀ 1.5 ವಿತ್ 5 years FC ಮಾಡ್ಕೊಡ್ತೀನಿ. 1.5 ಲಕ್ಷಕ್ಕೆ ಸಿಗುತ್ತೆ ಇದು. ಚಲೋ 1,35,000 ಎಲ್ಲಾ ಡಾಕ್ಯುಮೆಂಟ್ ಇರೋ ಗಾಡಿ. 1,35,000 ಸಿಗುತ್ತಾ ಸರ್? FC ರನ್ನಿಂಗ್ ಇರೋ ಗಾಡಿ. ಇವಾಗ ತನಕ ನಾವು ಲ್ಯಾಪ್ಸ್ ಆಗಿರೋ ಗಾಡಿ ಮಾರದೇ ಇಲ್ಲ ಸರ್. 1,55,000 ಕೊಟ್ಬಿಡೋಣ ಸರ್. 1,55,000 9 ಮಾಡ್ಲು VDI LDI ಎಲ್ಲ ಬೇಸಿಕ್ ಎಲ್ಲ VDI 4.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 14 ಮಾಡಲ್ ಸಿಂಗಲ್ ಓನರ್ VDI 4.5 ಲಕ್ಷಕ್ಕೆ ಬರೀ 1,85,000. 2013 ಮಾಡಲ್ ಸೂಡಿಕ್ ವರ್ನ ಲೋ ಮೇಂಟೆನೆನ್ಸ್ ವೆಹಿಕಲ್ 3.5 ಲಕ್ಷ ಗಾಡಿ ಕೊಡ್ತೀನಿ. 3.5 ಲಕ್ಷಕ್ಕೆ 13 ಮಾಡಲ್. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಲ್. ಆಫ್ಟರ್ ಲಾಂಗ್ ಟೈಮ್ ನಾನು MS ಕಾರ್ಸ್ ಗೆ ಬಂದಿದ್ದೀನಿ. ನಮ್ ಜೊತೆ ಸೈಫ್ ಬೈ ಕೂಡ ಇದ್ದಾರೆ. ಹೇಗಿದ್ದೀರಾ ಬೈ? ಸೂಪರ್ ಆಗಿದ್ದೀನಿ ಸರ್. ನೀವು? ನಾನ್ ಸೂಪರ್ ಆಗಿದ್ದೀನಿ ಬೈ. ಎಲ್ಲ ನೀವು ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡು. ನಾನು ಚೆನ್ನಾಗಿದ್ದೀನಿ. ಎಲ್ಲಾರು ಚೆನ್ನಾಗಿರ್ಬೇಕು ಸರ್. ಹೌದು. ನೀವು ಇತ್ತೀಚೆಗೆ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದ್ದೀರಾ. ಮುಂದೇನು ಸೈಟ್ ತಗೊಳಕ್ ಟ್ರೈ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಎಲ್ಲಾ ಕಡೆ ತುಂಬಿಸ್ತಾ ಇದ್ದೀರಾ ಗಾಡಿಗಳು. ಹೆಂಗೆ ಸರ್? ಏನ್ ಗೊತ್ತಾ ನಮ್ ಕಾನ್ಸೆಪ್ಟ್, ನಮ್ಮ ವೀಕ್ಷಕರಿಗೆ ಒಳ್ಳೆ ಗಾಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡಕ್ ಪ್ರಯತ್ನ ಮಾಡ್ತೀವಿ ಸರ್. ನಂದು ಅಷ್ಟೇ. ಲೋ ಮಾರ್ಜಿನ್ ಇಟ್ಕೊಂಡು ಗಾಡಿಗಳು ಕೊಡ್ತಾ ಇರ್ತೀವಿ ಸರ್. ಒಂದೇ ಗಾಡಿ ಇಟ್ಕೊಂಡು 50,000-40,000 ಲಾಭ ಮಾಡೋದು. 5,000 10,000 ಬಂದ್ರೆ ಸಾಕು. ಒಂದ್ಸಲಿ ಜನ ಬಂದು ನೋಡ್ಕೊಂಡು ಹೋಗ್ತಾರಲ್ಲ ಸರ್. ಅದೇ ನಮ್ಮ MS ಕಾರ್ಸ್. ನಮ್ ವೀಕ್ಷಕರು ಆಶೀರ್ವಾದ ನಮ್ಗೆ. ಇನ್ನೊಬ್ರು ಕಸ್ಟಮರ್ ಕೂಡ ಬಂದ್ರು, ನೋಡೋಣ ಅವರು ಏನಾದ್ರು. ತುಂಬಾ ಜನ ಬರ್ತಾರೆ, ಅವ್ರಿಗೆ ಇಷ್ಟ ಆಗ್ಬೇಕು, ಗಾಡಿ ಸಿಗ್ಬೇಕು. ಇವತ್ತಿನ ನಾಳೆ ಸಿಗತ್ತೆ. ದ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡೋದೇ ನಮ್ಮ MS ಕಾರ್ಸ್ ಅಲ್ಲಿ. ಲೋ ಮಾರ್ಜಿನ್ ಇಟ್ಕೊಂಡು ವ್ಯಾಪಾರ ಮಾಡ್ತೀವಿ. ರಿಂಗ್ ರೋಡ್ ಫುಲ್ ಸ್ವಲ್ಪ ಕವರ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಆತರ ಏನು ಇಲ್ಲ ಸರ್. ಜಾಗ ಕಡಿಮೆ ಇದೆ. ನೋಡೋಣ ನಮ್ ವೀಕ್ಷಕರು ಆಶೀರ್ವಾದ. ಇವಾಗ ತನಕ ಜಾಗದ ವಿಷಯ ಅಲ್ಲ ಸರ್, ಕಡಿಮೆ ಬಜೆಟ್ ಅಲ್ಲಿ ಕೊಡ್ತಾ ಇರೋದ್ರಿಂದ ರಿಂಗ್ ರೋಡ್ ಫುಲ್ ಖಂಡಿತವಾಗ್ಲು ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ. ಕಸ್ಟಮರ್ ಫ್ಲೋ ಬರ್ತಾ ಇರೋದ್ ನೋಡಿನೇ ನಿಮ್ಗೆ ಗೊತ್ತಾಗುತ್ತೆ ಇವ್ರ ಹತ್ರ ಯಾವ ತರ ಗಾಡಿಗಳು ಸಿಗುತ್ತೆ, ಯಾವ ಬಜೆಟ್ ಅಲ್ಲಿ ಗಾಡಿಗಳು ಸಿಗುತ್ತೆ ಅಂತ. ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಕಾರ್ಗಳನ್ನ ಕೊಡ್ತಾರೆ. ಮತ್ತೆ ಯಾವುದೇ ಕಡಿಮೆ ಬಜೆಟ್ ಕಾರ್ ಕೊಟ್ರು ವಿತ್ ಡಾಕ್ಯುಮೆಂಟ್ ಸಮೇತ ಕೊಡ್ತಾರೆ. ಅದೇ ಬೆಸ್ಟ್ ಸರ್. ಖಂಡಿತವಾಗ್ಲು ನಾವು ವಿತೌಟ್ ಟ್ರಾನ್ಸ್ಫರ್ ಕೊಡಲ್ಲ. ಅದಕ್ಕೆ ₹1 ಚಾರ್ಜಸ್ ತಗೊಳ್ಳೋದಿಲ್ಲ.
ನೋಡಿದ್ರಲ್ಲ 48,000ಕ್ಕೆ ನಮ್ಮ ಹತ್ರ ಗಾಡಿ ಇದೆ. ಆ ಗಾಡಿಗೂ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ವಿತ್ ಆ ಗಾಡಿಗೂ ನಾವು ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ₹1 ಅಡಿಷನಲ್ ಚಾರ್ಜಸ್ ಇಲ್ಲ. ಇನ್ಕ್ಲೂಡೆಡ್ ನಿಮ್ಗೆ RC ಟ್ರಾನ್ಸ್ಫರ್ ಅಂತೆ. ಸರ್ ಟ್ರಾನ್ಸ್ಫರ್ ಬೇಕಾ ಟ್ರಾನ್ಸ್ಫರ್ ಕೊಡ್ತೀವಿ, ಸಿಸಿ ಬೇಕಾ ಸಿಸಿ ಕೊಡ್ತೀವಿ. ನೀವ್ ಹೆಂಗ್ ಬೇಕಾದ್ರೆ ಹಂಗ್ ಮಾಡ್ಕೊಳ್ಳೋಣ. ಓಕೆ ಸರ್, ಎಲ್ಲಿಗೆ ಬರ್ಬೇಕು ಸರ್? ಎಲ್ಲರಿಗೂ ಗೊತ್ತಿಲ್ಲ. ₹1 ಸಿಗ್ನಲ್ ಜಂಪ್ ಏನದು ಈಗ ಬರ್ತಾ ಇದೆಯಲ್ಲ ಸರ್, ಸಿಗ್ನಲ್ ಟ್ರಾಫಿಕ್ ಚಾಲೆಂಜ್ ಅದಲ್ಲ, ನಮ್ ಕಡೆಯಿಂದ ಡೇಟ್ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಈ ಡೇಟ್ ನಿಂದ ಇವಾಗ ತನಕ ಏನೇನ ಆತರ ಚಲನ್ ಇದ್ರೆ ನಾವು ಕ್ಲಿಯರ್ ಮಾಡಿ ₹100 ಇರ್ಲಿ ಸರ್, ಆ ಕ್ಲಿಯರ್ ಮಾಡ್ಕೊಡ್ತೀವಿ ಸರ್. ಹಿಂದಿನ ಓನರ್ ಎಷ್ಟೇ ಅದ್ರ ಮೇಲೆ ಕೇಸ್ ಮಾಡಿ ನೀವು 2 ಲಕ್ಷ ಗಾಡಿ ತಗೊಂಡಿದ್ದೀರಾ, 4 ಲಕ್ಷ ಚಲನ್ ಇರ್ಲಿ, ಅದು ಕ್ಲಿಯರ್ ಮಾಡ್ಕೊಳ್ಳೋ ಜವಾಬ್ದಾರಿ. ಅಷ್ಟು ಗ್ಯಾರಂಟಿ ಕೊಡ್ತಾ ಇದಾರೆ. ಖಂಡಿತವಾಗ್ಲೂ ಸರ್. ಡಾಕ್ಯುಮೆಂಟ್ ಗಾಡಿ ನೋಡಿ ಸರ್, ಬೇಗಂದ್ರೆ ಸಣ್ಣ ಪುಟ್ಟ ರೆಡಿ ಮಾಡ್ಕೋಬಹುದು. ಡಾಕ್ಯುಮೆಂಟ್ ಅಲ್ಲಿ ಇದಾರಬಾರ್ದು. ನಾವು ವಿತ್ ಟ್ರಾನ್ಸ್ಫರ್ ಆಗ್ಲಿ ಡಾಕ್ಯುಮೆಂಟ್ ಖಂಡಿತವಾಗ್ಲೂ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಜಿನೀನ್ ಆಗಿರತ್ತೆ. ಒಂದ್ಸಲಿ ಬನ್ನಿ ವಿಸಿಟ್ ಮಾಡಿ, ಖಂಡಿತವಾಗ್ಲೂ ಗಾಡಿ ತಗೊಂಡು. ನಮ್ ಕಸ್ಟಮರ್ ಯಾರೇ ಬರ್ಲಿ ಸರ್, ಇಲ್ಲಿಂದ ಗಾಡಿ ತಗೊಂಡು ಆಚೆ ಹೋಗಿ ಟ್ರಾನ್ಸ್ಫರ್ ಆಗೋ ತನಕ ನೀವು ಅವ್ರನ್ನ ಕೈ ಹಿಡ್ಕೋಬೇಕು. ಖಂಡಿತವಾಗ್ಲೂ ಅದು ನಮ್ ಜವಾಬ್ದಾರಿ ಸರ್. ಟ್ರಾನ್ಸ್ಫರ್ ಆದಾಗ ಕೈ ಹಿಡ್ಕೋ, ನಮ್ ಜವಾಬ್ದಾರಿ ಅದು. ಟ್ರಾನ್ಸ್ಫರ್ ಮಾಡಿ ಕೊಡೋಣ, ಏನೇನ ಆಗ್ಲಿ. ಪಾಪ ಅವ್ರು ಓಡಾಡಬಾರ್ದು, ಅವ್ರಿಗೆ ಟೆನ್ಷನ್ ಆಗ್ಬಾರ್ದು ಸರ್. ನೋಡಿ RTO ಕೆಲ್ಸ ಆಯ್ತಾ, ನಮ್ ಕಡೆಯಿಂದ ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಮಾಡಿ ಕೊಡೋ ಜವಾಬ್ದಾರಿ ನಮ್ದು. ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ. ಖಂಡಿತವಾಗ್ಲೂ ನಮ್ ವೀಕ್ಷಕರಿಗೋಸ್ಕರ ನಾವ್ ಇರೋದು. ಬನ್ನಿ ಮಾಡ್ಕೊಳ್ಳೋಣ. ನಿಜ, ವೀಕ್ಷಕರು ಅನ್ನೋಕ್ಕಿಂತ ನಮ್ಮ ಜನರಿಗೋಸ್ಕರನೇ, ನಮ್ಮ ಕರ್ನಾಟಕದ ಜನರಿಗೋಸ್ಕರನೇ ಇವ್ರು ಇರೋದಂತಾನೆ ಹೇಳ್ಬೋದು. ಯಾಕಂದ್ರೆ ಇವ್ರ ಹತ್ರ ಸಿಗೋ ಎಲ್ಲಾ ಗಾಡಿಗಳು ಕಡಿಮೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಆಮೇಲೆ ಪ್ರೈಸ್ ಏನ್ ಹೇಳಿರ್ತಾರೆ ಅದರಲ್ಲಿ ನೆಗೋಷಿಯೇಷನ್ಸ್ ಇರುತ್ತೆ. ಯಾಕಂದ್ರೆ ಇವಾಗ್ಲೇ ಒಂದ್ ಪ್ರೈಸ್ ಹೇಳ್ಬಿಟ್ರೆ ಇನ್ನ ಬಂದ್ ಕಡಿಮೆ ನೆಗೋಷಿಯೇಷನ್ ಮಾಡೋದು ಬೇಡ. ನೋಡಿ ಇದ್ರಲ್ಲಿ ನಾವ್ ಯಾವ ಪ್ರೈಸ್ ಏನಿರ್ತೀವಿ ಆ ಪ್ರೈಸ್ ಖಂಡಿತವಾಗ್ಲೂ ನೆಗೋಷಿಯೇಟ್ ಮಾಡಿ ಕೊಡ್ತೀವಿ ಸರ್. ಈಗ ಸೇಲ್ ಆದ್ಮೇಲೆ ಇದೇ ತರ ಬೇರೆ ಶಿಫ್ಟ್ ಆದ್ರೆ ಅದು ಪ್ರೈಸ್ ಜಾಸ್ತಿ ಕಡಿಮೆ ಆಗ್ಬೋದು, ಹೆಚ್ಚು ಕಡಿಮೆ. ಈ ಗಾಡಿಗೆ ಅದೇ ಪ್ರೈಸ್, ಆ ಗಾಡಿಗೆ ನಾವ್ ಏನ್ ಗೊತ್ತಾ, ಇಲ್ಲಿ ಬಂದ್ಮೇಲೆ ಒಂದ್ ರೇಟು, ಹೋದ್ಮೇಲೆ ಒಂದ್ ರೇಟು, ಆತರ ಬಿಸ್ನೆಸ್ ನಾವ್ ಮಾಡೋದಿಲ್ಲ. ಸುಮ್ನೆ ಹೇಳ್ಬಿಟ್ಟು ಕರೆಯೋದು ಇಲ್ಲ. ಏನಿದೆ ಅದಿದ್ರೆ ಮಾತ್ರ ಕರೆಸ್ತೀವಿ, ಗಾಡಿ ಕೊಡ್ತೀವಿ ಸರ್. ದಿಸ್ ಇಸ್ ಓಪನ್ ಮಾರ್ಕೆಟ್. ನೀವು ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರ್ಬೋದು, ನಿಮ್ ಎಲ್ಲಾ ಚಾನೆಲ್ ಗಳಲ್ಲಿ. ಸರ್ ನಮ್ದು ಒಂದ್ ಚಾನಲ್ ಇದೆ, MS ಕಾರ್ಸ್ ಅಂತ. ನಮ್ಗೆ ಒಂದು 20,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ತುಂಬಾ ಖುಷಿ ಆಯ್ತು. ಅವ್ರಿಗೆ ಎಲ್ಲಾರ್ಗು ಧನ್ಯವಾದಗಳು ಹೇಳ್ತೀನಿ. ನಾವ್ ಏನ್ ಗೊತ್ತಾ, ನಾವು ನೀವ್ ಹೇಳಿದ್ರಲ್ಲ, ನಮ್ಮ ಕರ್ನಾಟಕ ಜನರಿಗೋಸ್ಕರನೇ ನಾವ್ ಇರೋದು. ಅವ್ರಿಗೆ ಯಾವಾಗ್ಲೂ ನಾವು ಸಪೋರ್ಟ್ ಅಲ್ಲಿ ಇದ್ದೇ ಇದ್ವಿ. ನಾವು ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ ವಿಡಿಯೋ ಮಾಡಿದ್ರೆ, ಇವ್ರು ವಾರಕ್ಕೊಂದು ವಿಡಿಯೋ ಮಾಡ್ತಾ ಇರ್ತಾರೆ. ನೋಡಿ, ಅವರು ಫ್ರೈಡೆ ಹಾಕ್ತಾರಂತೆ, ನನಗೂ ಫ್ರೈಡೆ ಹಾಕಕ್ ಕೇಳಿದಾರೆ, ಬಟ್ ಆಗ್ತಾ ಇಲ್ಲ. ಸ್ಯಾಟರ್ಡೆ ಹಾಕ್ತಾ ಇದೀನಿ, ಬೆಳಿಗ್ಗೆ ಬರ್ತಾ ಇದೆ ವಿಡಿಯೋ. ಆಲ್ರೆಡಿ ನೀವು ನೋಡ್ತಾ ಇರ್ತೀರಾ. ಒಳ್ಳೇದಾಗ್ಲಿ. ಲೊಕೇಶನ್ ನೋಡ್ಬಿಡಿ, ರಿಂಗ್ ರೋಡ್ ಅಲ್ಲಿ ನೋಡ್ತಾ ಇರಬಹುದು ನಮ್ ಲೊಕೇಶನ್. ಇನ್ನೊಂದ್ ಏನ್ ಗೊತ್ತಾ ಸರ್, ಈ ಸರೌಂಡಿಂಗ್ ಅಲ್ಲಿ ನಮ್ದೇ ಒಂದೇ ಒಂದು ಬ್ರಾಂಚ್ ಇರೋದು, MS ಕಾರ್ಸ್ ಅಂತ ಹೇಳ್ಬಿಟ್ಟು. ರಿಂಗ್ ರೋಡ್ ಅಲ್ಲಿ ನೋಡ್ತಾ ಇರ್ಬೋದು, ನಾಗರಬಾವಿ ರಿಂಗ್ ರೋಡ್ ಅಲ್ಲಿ ನಮ್ ಶೋರೂಮ್ ಇದೆ. ಈಜಿ ನೋಡ್ತಾ ಇರ್ಬೋದು. ಎಲೆಕ್ಟ್ರಿಕ್ ಒಂದು ಇದು ಇದೆ ಫ್ಯಾಕ್ಟ್ರಿ, ಅದ್ರ ಆಪೋಸಿಟ್ ನಮ್ಮ MS ಕಾರ್ಸ್ ರಿಂಗ್ ರೋಡ್ ಸರ್ವಿಸ್ ರೋಡ್ ಅಲ್ಲಿ ನಮ್ ಶೋರೂಮ್ ಇದೆ. ಹಳೇದು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಇತ್ತು, ಹಳೇದು, ಅದ್ರ ಆಪೋಸಿಟ್ ಕಾಣುತ್ತೆ ಸರ್. ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಇಲ್ಲೇ ಕಾಣಿಸುತ್ತೆ ನಿಮ್ಗೆ. ರಿಂಗ್ ರೋಡ್ಗೆ ಪಕ್ಕದಲ್ಲೇ ಇದೆ. ನಿಮ್ಗೆ ರಿಂಗ್ ರೋಡ್ ಅಲ್ಲೇ ಬಂದ್ಲಿ, ಸರ್ವಿಸ್ ರೋಡ್ ಅಲ್ಲಿ ಬರ್ಲಿ. ಇಷ್ಟೊಂದು ಡೌಟ್ ಇದೆಯಾ ಸರ್? ಆ ನಂಬರ್ಗೆ ಹಾಯ್ ಅಂತ ಕಳಿಸಿ, 8123882227 ಲೊಕೇಶನ್ ಸಮೇತ ಬರುತ್ತೆ ಸರ್. ಓಕೆ, ಕೆಲವೊಂದು ನಾನು ಇಂಟೀರಿಯರ್ ತೋರಿಸಿಲ್ಲ. ಇಂಟೀರಿಯರ್ ಬೇಕು ಅಂದ್ರೆ ನಿಮ್ಗೆ ಅಲ್ಲೇ ಕ್ಯಾಟ್ಲಾಗ್ ಬರುತ್ತೆ, ಕ್ಯಾಟ್ಲಾಗ್ ನೋಡ್ಕೊಳ್ಳಿ. ಸರ್ ನಿಮ್ಗೆ ರೆಸ್ಪಾಂಡ್ ಮಾಡ್ತಾರೆ. ಹಂಗೂ ಆಗ್ಲಿಲ್ವಾ, ಬನ್ನಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ನಿಮ್ಗೆ ಒಂದು ಗಾಡಿ ಇಲ್ಲ, ನಮ್ಮ MS ಕಾರ್ಸ್ ಅಲ್ಲಿ ನಾವು ಟೋಟಲ್ ಆಗಿ 10 ಜನ ಇದೀವಿ ಸರ್. ನೀವು ಬನ್ನಿ, ಫೋನ್ ಏನೋ ಲಿಫ್ಟ್ ಮಾಡಕ್ ಆಗಿಲ್ಲ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರತ್ತೆ. ಒಂದ್ಸಲಿ ಹಾಯ್ ಅಂತ ಕಳ್ಸಿ ನಮ್ಮ ಆಫೀಸ್ಗೆ ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಫೇವರ್ ಅಲ್ಲಿ ಒಳ್ಳೆ ಸಪೋರ್ಟ್ ಮಾಡ್ಕೊಡಿ ಸರ್. ಒಳ್ಳೇದಾಗ್ಲಿ, ಜನಕ್ಕೂ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ ಮಾಡೋಣ ಸರ್. ಎಲ್ಲರಿಗೂ ಚೆನ್ನಾಗಿ ಒಳ್ಳೇದಾಗ್ಲಿ. MS ಕಾರ್ಸ್ ಅಲ್ಲಿ ಗಾಡಿ ಕಲೆಕ್ಷನ್ ತುಂಬಾ ಇರೋದ್ರಿಂದ, 100+ ವೆಹಿಕಲ್ಸ್ ಇರೋದ್ರಿಂದ ನಾವೆಲ್ಲ ಇಂಟೀರಿಯರ್ ತೋರಿಸ್ತಾ ಇರಕ್ಕಾಗಲ್ಲ. ಅದಕ್ಕೋಸ್ಕರ ಲೋ ಬಜೆಟ್ ಅಲ್ಲಿ ಇರುವಂತ ಗಾಡಿಗಳನ್ನೇ ನಾನ್ ಜಾಸ್ತಿ ತೋರಿಸ್ತಾ ಇರೋದು. ಇವತ್ತೆಲ್ಲ ಲೋ ಬಜೆಟ್ ಗಾಡಿಗಳನ್ನೇ ಇದೆ ಅಂತ ಹೇಳ್ಬೋದು. ಲೋ ಬಜೆಟ್ ಗಾಡಿಗಳು ಇದೆ, ಮಾಡೆಲ್ ವೆಹಿಕಲ್ಸ್ ಇದೆ. ನಂಬರ್ ಇದೆ ನೋಡ್ತಾ ಇರ್ಬೋದು, 8123888227. ನಿಮ್ ಕೆಲ್ಸ ಏನ್ ಗೊತ್ತಾ ಸರ್, ಬರೀ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳ್ಸಿ ಸರ್. ನಿಮ್ಗೆ ನಮ್ದು ಕ್ಯಾಟ್ಲಾಗ್ ಆಗ್ಲಿ, ನಮ್ದು ಫೋಟೋಸ್, ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲಾ ಫೀಚರ್ಸ್ ಬರುತ್ತೆ ಸರ್. ಓಕೆ, ಎಲ್ಲವೂ ಬಂದ್ಬಿಡತ್ತೆ. ಆದ್ರೆ ಈ ಗಾಡಿ ಮಾತ್ರ ನಂಗೆ ತುಂಬಾನೇ ಯುನೀಕ್ ಅನ್ನಿಸ್ತು. ತುಂಬಾ ಸಖತ್ತಾಗಿ ಮೇಂಟೈನ್ ಮಾಡಿದಾರೆ ಅಂತ ಹೇಳ್ಬೋದು. ಶೋರೂಮ್ ಇಂದ ಹೆಂಗ್ ಬಂದಿದೆ ಹಂಗಿದೆ ಅಂತ ಹೇಳ್ಬೋದಲ್ಲ ಸರ್. 2013 ಮಾಡೆಲ್, ಸಿಂಗಲ್ ಓನರ್, ಬರೀ ಓಡಿರೋದು 30,000 ಕಿಲೋಮೀಟರ್. ಅಷ್ಟೇನಾ ಸರ್? ಸರ್ 30,000 ಓಡಿಲ್ಲ. ನೀವು ಹೋಂಡಾ ಶೋರೂಮ್ ಹೋಗಿ ಚೆಕ್ ಮಾಡ್ಕೊಳ್ಳಿ ಸರ್. ನಿಮ್ಗೆ ಬಂದ್ ಹೇಳಿ ಸರ್. ಹೌದಾ? ನಾವ್ ಏನು ಸುಳ್ಳು ಹೇಳ್ಬಿಟ್ಟು ವ್ಯಾಪಾರ ಮಾಡೋದು ಇಲ್ಲ ಸರ್. ಏನಿದೆ ಅದು ಹೇಳ್ಬಿಟ್ಟೆ ಕೊಡ್ತೀವಿ. ಸರ್ವಿಸ್ ಹಿಸ್ಟ್ರಿ ಸಮೇತ ಬರೀ 30,000 ಓಡಿರೋ ಗಾಡಿ ಈ ಗಾಡಿ ಸರ್. ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗುತ್ತಂತೆ. ಅದು ಬರೀ 30,000 ಓಡಿದೆ ನೋಡ್ಬೋದು. ಅಷ್ಟೇ ಸರ್. ಇಂಟೀರಿಯರ್ ಚೆನ್ನಾಗಿದೆ. ಟೈರ್ನು ಶೋರೂಮ್ ಟೈರೇ ಇದೆ.
ಹೌದಾ? ಟೈರು ಚೇಂಜ್ ಆಗಿಲ್ಲ, ಶೋರೂಮ್ ಟೈರು, ಸಿಂಗಲ್ ಓನರ್, ಹಾ. ಬರೀ 30,000 ಓಡಿದೆ. ಕಸ್ಟಮರ್ 2,65,000 ಹೇಳ್ತಾ ಇದ್ದಾರೆ. ಓಕೆ, ವೀಕ್ಷಕರೇ, MS ಕಾರ್ಸ್ ಗೆ ಬನ್ನಿ, ಹಾ. ನಮ್ ಕಡೆಯಿಂದ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಅಷ್ಟು ಮಾಡ್ಕೊಡ್ತೀವಿ. ಕಡಿಮೆನೂ ಆಗಿಬಿಡುತ್ತಂತೆ. 2,30,000ಗೆ 13 ಮಾಡಲ್ ಸಿಂಗಲ್ ಓನರ್, ಅದು 30,000 ಓಡಿದೆ. ಶೋರೂಮ್ ರೆಕಾರ್ಡ್ ಸರ್. ಓಕೆ, ಸೂಪರ್. ಹಾಗೆ ಸ್ವಿಫ್ಟ್ ಬೇಕು ಅಂದ್ರೆ ಸ್ವಿಫ್ಟ್ ಕೂಡ ಇದೆ. ಸರ್ 14 ಮಾಡಲ್ ಸಿಂಗಲ್ ಓನರ್ ಗಾಡಿ, VDI, LDI ಎಲ್ಲ ಬೇಸಿಕ್ ಅಲ್ಲ, VDI ಗಾಡಿ ನೋಡ್ತಾ ಇರ್ಬೋದು, ಗ್ಲಾಸ್ ತರ ಇದೆ. 14 ಮಾಡಲ್ ಸಿಂಗಲ್ ಓನರ್, 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್. 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. VDI, ಅದನ್ನು LDI ಅಲ್ಲ. VDI ವೇರಿಯಂಟ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇಂಟೀರಿಯರ್ ಆಗ್ಲಿ ಎಕ್ಸ್ಟೀರಿಯರ್ ಆಗ್ಲಿ ತುಂಬಾ ಚೆನ್ನಾಗಿದೆ, ಸಾಕಾಗಿ ಮೇಂಟೈನ್ ಕಸ್ಟಮರ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ನಿಮ್ಗೆ ಈ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ. ಆಂಡ್ರಾಯ್ಡ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ. ಅದು VDI ವೇರಿಯಂಟ್, ಡೀಸೆಲ್. ಸರ್ 14 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ 4.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 14 ಮಾಡಲ್ ಸಿಂಗಲ್ ಓನರ್, VDI 4.5 ಲಕ್ಷಕ್ಕೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ ಸರ್. ಓಕೆ, ಸೂಪರ್. ಸರ್ ಪೆಟ್ರೋಲ್ ಅಲ್ಲ, ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರೋ ಗಾಡಿ ETS GD. ಓಕೆ, ETS GD, ಅದು ಡೀಸೆಲ್ ಗಾಡಿ ತುಂಬಾ ಕಡಿಮೆ. ಸ್ವಿಫ್ಟ್ ಡಿಸೈರ್ ಕನ್ನ ಕಡಿಮೆ ಕೊಡ್ತೀನಿ ಸರ್. ETS ಅದು ಡೀಸೆಲ್ ಗಾಡಿ. ಸ್ವಿಫ್ಟ್ ಡಿಸೈರ್ ಗಿಂತ ಕಡಿಮೆ ಸಿಗುತ್ತಂತೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಇಂಟೀರಿಯರ್ ತೋರಿಸಿ ಸರ್. ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲಾ ಫೀಚರ್. ಆಫ್ಟರ್ ಮಾರ್ಕೆಟ್ ನೋಡಿ, ಮ್ಯಾಗ್ವಿಲ್ ಹಾಕಿದ್ದಾರೆ. ಕಸ್ಟಮರ್ ಹೊಸ ಟೈರ್ ಇದೆ. ಓಕೆ ಸರ್, ETS ಡೀಸೆಲ್ ಗಾಡಿ, GD ವೇರಿಯಂಟ್, 2012 ಮಾಡಲ್, ಸೆಕೆಂಡ್ ಓನರ್, 3,85,000, 3,85,000 ಗಾಡಿ ಕೊಡ್ತೀನಿ ಸರ್. 3,85,000 ಕೂಡ ಸಿಗುತ್ತೆ. ಇದು 13 ಮಾಡಲು, ಪೆಟ್ರೋಲ್ ಅಲ್ಲ, ಡೀಸೆಲ್ ಗಾಡಿ. ಓಕೆ, 13 12 ಮಾಡಲ್ ಸರ್. 12 ಮಾಡಲ್ ಸಿಗುತ್ತೆ. ಅದು ಸೆಕೆಂಡ್ ಓನರ್ ಅಲ್ಲಿ ಸಿಗುತ್ತೆ, ಡೀಸೆಲ್ ವೇರಿಯಂಟ್. ಸರ್ ಹೋಂಡಾ ಸಿವಿಕ್ ಹುಡುಕ್ತಾ ಇದ್ದೀರಾ? ಆಟೋಮೆಟಿಕ್ ನೋಡಿ, ಫ್ರಂಟ್ ವಿಂಡ್ಶೀಲ್ಡ್ ಸಮೇತ ಶೋರೂಮ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಇನ್ನು ಗ್ಲಾಸ್ ಪೆಂಗ ಚೇಂಜ್ ಆಗಿಲ್ಲ. ಆಟೋಮೆಟಿಕ್ ಹೋಂಡಾ ಸಿವಿಕ್ ತೋರಿಸಿ ನಮ್ ವೀಕ್ಷಕರಿಗೆ. ಈ ಗಾಡಿ ಬಂದು ಸರ್ ಫ್ರೆಶ್ FC, 5 years FC, 1 year ಇನ್ಶೂರೆನ್ಸ್, 2,35,000ಗೆ ಹೋಂಡಾ ಸಿವಿಕ್ ಗಾಡಿ ಕೊಡ್ತೀನಿ ಸರ್. ಸಿವಿಕ್ ಸಿಗುತ್ತೆ ನಿಮ್ಗೆ 2,35,000ಕ್ಕೆ ಸಿಗುತ್ತೆ. ಫುಲ್ ಟಾಪ್ ಅಂಡ್ ಮಾಡೆಲ್ ಗಾಡಿ, ಒರಿಜಿನಲ್ ವೆಹಿಕಲ್ ಗಾಡಿ, ಟಾಪ್ ಅಂಡ್ ಮಾಡಲು. ಅದನ್ನು ಆಟೋಮೆಟಿಕ್ ವೇರಿಯಂಟ್ ಸಿಗುತ್ತೆ ನಿಮ್ಗೆ. 1.8 ಖಂಡಿತವಾಗ್ಲು ಸರ್. ಓಕೆ, ಸೂಪರ್. 2,35,000ಗೆ ₹1 ಅಡಿಷನಲ್ ಚಾರ್ಜಸ್ ಇಲ್ಲ. MS ಕಾರ್ಸ್ ಅಲ್ಲಿ ಟ್ರಾನ್ಸ್ಫರ್ ಫ್ರೀ, ಕಮಿಷನ್ ಏನು ತಗೊಳ್ಳೋದಿಲ್ಲ ಸರ್. 2,35,000 ಹೇಳ್ತಾ ಇದೀನಿ. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. ಓಕೆ, ಸ್ಪೋರ್ಟ್ಸ್ ವೆಹಿಕಲ್ ನೆಕ್ಸ್ಟ್ ಇದು ಸರ್. ಬರೀ 2 ಲಕ್ಷಕ್ಕೆ ಚವರ್ಲೆಟ್ ಸೈಲು 14 ಮಾಡಲ್ ಗಾಡಿ. 14 ಮಾಡಲ್ 2 ಲಕ್ಷಕ್ಕೆ ಬರೀ 2 ಲಕ್ಷ ಕೊಡಿ, ಅದ್ರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ₹1 ಚಾರ್ಜಸ್ ಇಲ್ಲ. MS ಕಾರ್ಸ್ ಗೆ ಬನ್ನಿ ಸರ್, ಖಂಡಿತವಾಗ್ಲೂ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಸರ್. ಓಕೆ, ಅದ್ರಲ್ಲೂ ಹೆಚ್ಚು ಕಡಿಮೆ ಆಗುತ್ತಂತೆ. ಅದು ಸಿಂಗಲ್ ಓನರ್, ಸೆಕೆಂಡ್ ಓನರ್ ಆಗಿದೆ. ಇದು ಸರ್ ಸ್ಕೋಡಾ ಲಾರಾ ಸನ್ ರೂಫ್ ಇರೋ ಗಾಡಿ, ಬರೀ 2,20,000 ಸರ್. ವಿತ್ ಸನ್ ರೂಫ್ ಬರೀ 2 ಲಕ್ಷಕ್ಕೆ 20,000 ಸರ್. ನಮ್ಮ MS ಕಾರ್ಸ್ ಅಲ್ಲಿ ಯಾವುದನ್ನ ತಗೊಳ್ಳಿ, 800 ನಿಂದ ಯಾವ ಗಾಡಿನ ತಗೊಳ್ಳಿ, FC ಲ್ಯಾಪ್ಸ್ ಆಗಿರೋ ಗಾಡಿ ನಾವು ಮಾರೋದೇ ಇಲ್ಲ ಸರ್. ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. ವಿತ್ ಟ್ರಾನ್ಸ್ಫರ್ ಸಿಗುತ್ತೆ ನಿಮ್ಗೆ 2,20,000 ವಿತ್ ಸನ್ ರೂಫ್ ಇರ್ತಕ್ಕಂಥ. ಮುಂದೆ ಬನ್ನಿ ಸರ್, ಇನ್ನೂ ಕಡಿಮೆ ಆಗುತ್ತೆ. ಓಕೆ, ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗುತ್ತಂತೆ. ಹಾಗೆ ನಮ್ಮ ಹತ್ರ ಇದ್ಯಾವ್ದು ಸರ್? ಇದು ಸರ್ ZEN-Estilo 1,35,000ಗೆ ಎಲ್ಲಾ ಡಾಕ್ಯುಮೆಂಟ್ ಇರೋ ಗಾಡಿ. ಲೋ ಬಜೆಟ್ ಅಲ್ಲಿ ZEN-Estilo ಕೊಡ್ತೀನಿ. 1,35,000 ಸಿಗುತ್ತೆ. 2007 ಮಾಡಲ್ ZEN-Estilo ಕೊಡ್ತೀನಿ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ವಿತ್ FC ಇನ್ಶೂರೆನ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಸರ್ FC ರನ್ನಿಂಗ್ ಇರೋ ಗಾಡಿ, ಇವಾಗ ತನಕ ನಾವು ಲ್ಯಾಪ್ಸ್ ಆಗಿರೋ ಗಾಡಿ ಮಾರೋದೇ ಇಲ್ಲ ಸರ್. ಲ್ಯಾಪ್ಸ್ ಆದ್ರೂ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ, ಫ್ರೆಶ್ ಆಗಿ ಮಾಡಿಸ್ಕೊಡ್ತಾರೆ. ಹಾಗೆ ಗೆಟ್ಸ್ ಕೂಡ ಇದೆ, ನೋಡಬಹುದು. 2009 ಮಾಡಲ್ ಹೊಂಡೈ ಗೆಟ್ಸ್ 1,55,000 ಕೊಟ್ಬಿಡೋಣ ಸರ್. 1,55,000ಕ್ಕೆ 9 ಮಾಡಲು ಗೆಟ್ಸ್ ಪ್ರೈಮ್ ಕೊಡ್ತೀವಿ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ, AC, ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಮತ್ತೆ ಲೆದರ್ ಸೀಟ್ಸ್ ಇದೆ. ಇಂಟೀರಿಯರ್ ಚೆನ್ನಾಗಿದೆ, ನಾನು ಅದೇ ಎಲ್ಲ ತೋರ್ಸಕ್ ಆಗಲ್ಲ. ಹಾಗೆ ಆಲ್ಟೋ ಕೂಡ ಇದೆ. 2013 ಮಾಡಲ್ ಆಲ್ಟೋ ಇಲ್ಲೇ ಇದೆ ನೋಡಿ. 2013 ಮಾಡಲ್ ಆಲ್ಟೋ 800 ನ್ಯೂ ಲುಕ್, 2,35,000 ಗಾಡಿ ಕೊಡ್ತೀನಿ. 2,35,000ಕ್ಕೆ ಫ್ರಂಟ್ ವಿಂಡ್ಶೀಲ್ಡ್ ಸಮೇತ ಸೇಮ್ ಚೇಂಜ್ ಆಗದಿರಂತ 2,35,000 ಕೊಡಿ ಸರ್. MS ಕಾರ್ಸ್ ಗೆ ಬನ್ನಿ, ಇನ್ನೂ ನಮ್ ಕಡೆಯಿಂದ ಎಷ್ಟು ಕಡಿಮೆ ಆಗುತ್ತೆ ಮಾಡ್ಕೊಳ್ಳೋ ಜವಾಬ್ದಾರಿ. 2,35,000. ಹಾಗೆ ಸ್ವಿಫ್ಟ್ ಸರ್ 2010 ಮಾಡಲ್ ಸ್ವಿಫ್ಟ್ VDI ಡೀಸೆಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ, 2,45,000, 2,45,000. 2,45,000ಕ್ಕೆ ಡೀಸೆಲ್, ಅದು ಖಂಡಿತವಾಗ್ಲೂ VDI ವೇರಿಯಂಟ್ ಕೊಡ್ತೀನಿ ಸರ್. ಅದು VDI ಸಿಗುತ್ತೆ. ಹಾಗೆ SX4 2010 ಮಾಡಲ್ ಸಿಂಗಲ್ ಓನರ್ SX4 ನೋಡ್ತಾ ಇರ್ಬೋದು. ಫ್ರಂಟ್ ವಿಂಡ್ಶೀಲ್ಡ್ ಸಮೇತ ಒರಿಜಿನಲ್ ಇದೆ. ಸಿಂಗಲ್ ಓನರ್ ZXi ಬೇಸಿಕ್ ವೇರಿಯಂಟ್ ಎಲ್ಲ ಫುಲ್ ಟಾಪ್ ಅಂಡ್ ಮಾಡಲ್ ಗಾಡಿ ಸರ್. ಟಾಪ್ ಅಂಡ್ ಇಂಟೀರಿಯರ್ ಅಂತೂ ಸಖತ್ತಾಗಿ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಬಾಡಿ ಲೈನ್ ಸೂಪರ್ ಆಗಿದೆ. ಅದು ಟಾಪ್ ಅಂಡ್ ಮಾಡಲ್. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ.
Okay. 2010 ಮಾಡಲ್ ಸಿಂಗಲ್ ಓನರ್ 2,45,000 ಗಾಡಿ ಕೊಡ್ತೀನಿ sir. 2,45,000 ಸಿಗುತ್ತೆ, ಅದು ಟಾಪ್ ಅಷ್ಟೇ ಎಂಡ್ ಮಾಡಲ್ ತಗೊಳ್ಳಿ, ಸಿಗುತ್ತೆ. ಖಂಡಿತವಾಗ್ಲೂ. ಓಕೆ, SX4 ಹಾಗೆ Sir, ನಮ್ಮ Nissan Sunny 2012 ಮಾಡಲ್ ಸಿಂಗಲ್ ಓನರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಹಾ. ಫಸ್ಟ್ ಓನರ್ ವೆಹಿಕಲ್, 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಹಾ. ನೋಡ್ತಾ ಇರ್ಬೋದು ಗಾಡಿನ ಒರಿಜಿನಲ್ ಕಂಡೀಷನ್, ಆಕ್ಸಿಡೆಂಟ್ ಆಗ್ಲಿ ಚೆನ್ನಾಗಿದೆ. ಏನು ಇಲ್ಲ ಸರ್, ಕ್ಲಾಸ್ ಕಂಡೀಷನ್ ಇದೆ. ಲೆದರ್ ಸೀಟ್ಸ್ ಯಾವ ತರ ಹಾಕಿದ್ದಾರೆ ನೋಡಿ, ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ. ಲೆದರ್ ಸೀಟ್ಸ್ ಹಾಕಿದ್ದಾರೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಸಿಂಗಲ್ ಓನರ್ ಬೇರೆ. ಸರ್ ಸಿಂಗಲ್ ಓನರ್, ಒಂದು ಸ್ಕ್ರಾಚ್ ಆಗ್ಲಿ, ಡೆಂಟ್ ಆಗ್ಲಿ, ರಸ್ಟಿಂಗ್ ಆಗ್ಲಿ ಏನು ಇಲ್ಲ, ಹಾ. ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ. ಸನ್ನಿ ಹಾ. ಸಿಂಗಲ್ ಓನರ್, ಹಾ. ಕಸ್ಟಮರ್ 3,15,000 ಗಾಡಿ ಕೊಡ್ತಾರೆ ಸರ್. 3,15,000 ಸಿಂಗಲ್ ಓನರ್. ಸರ್ ಇವತ್ತು ಡೀಸೆಲ್ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ, 18 to 20 ಮೈಲೇಜ್ ಬರುತ್ತೆ. ಹಾ. ಗಾಡಿನೂ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಹಾಗೆ ನಮ್ಮ ಹತ್ರ ಎರ್ಟಿಗಾ ಸಮೇತ ಅವೈಲೇಬಲ್ ಇದೆ. ಸರ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರೋ ಗಾಡಿ ಎರ್ಟಿಗಾ ZX ಪ್ಲಸ್ ಇದು. ಹಾ 2014 ಮಾಡಲ್ ಗಾಡಿ, ಹಾ. ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ ಸರ್. 48,000 ಓಡಿರೋ ಗಾಡಿ ಸರ್. ಬರೀ 48,000 ಓಡಿದೆ. 48,000. ನೀವು ಮುಂದೆ ಬನ್ನಿ, ಹಾ. ಶೋರೂಮ್ ಹಿಸ್ಟ್ರಿ ತೋರಿಸ್ಬಿಟ್ಟು ಗಾಡಿ ವ್ಯಾಪಾರ ಮಾಡಿ ಸರ್. ಓಕೆ, ಶೋರೂಮ್ ಹಿಸ್ಟ್ರಿ ಸಮೇತ ಓಡಿದೆ. ಸರ್ ನೋಡಿ, ನಾವು ಸುಳ್ಳು ಹೇಳ್ಬಿಟ್ಟು ವ್ಯಾಪಾರ ಮಾಡೋದು ಅವಶ್ಯಕತೆ ಇಲ್ಲ. ಹಾ. ಏನಿದೆ ಅದೇ ಸರ್. ನಾವು ಚೆಕ್ ಮಾಡಿದಿರೋ ಗಾಡಿಗೆ ಪಕ್ಕ ನೋಡಿ, ಒರಿಜಿನಲ್ ಕಂಡೀಷನ್ ಇದೆ. ಹಾ. ಬರೀ 48,000 ಕಿಲೋಮೀಟರ್ ಓಡಿರೋ ಗಾಡಿ. ಹಾ. ಇದು ಗಾಡಿ ಕಸ್ಟಮರ್ ಬಂದು 5,90,000 ಗಾಡಿ ಕೊಡ್ತಾರೆ. 5,90,000 ರೂಪಾಯಿಗೆ ಬರೀ 6,5 ಲಕ್ಷ 6,5 ಲಕ್ಷಕ್ಕೂ ಕಡಿಮೆ ಇಲ್ಲ. ಹಾ. 5,90,000ಗೆ 48,000 ಓಡಿರೋ ಎರ್ಟಿಗಾ ZX ಟಾಪ್ ಎಂಡ್ ಮಾಡಲ್ ಗಾಡಿ ಕೊಡ್ತಾರೆ. ಅದು ಎರ್ಟಿಗಾ ತುಂಬಾ ಕಡಿಮೆ ಓಡಿರ್ತಕ್ಕಂತ ವಿತ್ ಶೋರೂಮ್ ಹಿಸ್ಟ್ರಿ. ನೀವು ಹೋಗಿ ನಂಬರ್ ಹೇಳಿ ಶೋರೂಮ್ಗೆ, ಹಾ. ಫುಲ್ ಹಿಸ್ಟ್ರಿ ಕೊಡ್ತಾರೆ. ಜಿನಿನ್ ಆಗಿ ಓಡಿದೆ, ಒರಿಜಿನಲ್ ಕಂಡೀಷನ್ ಗಾಡಿ. ಓಕೆ, ಕಸ್ಟಮರ್ ಫ್ಲೋ ಕೂಡ ತುಂಬಾನೇ ಇದೆ, ತುಂಬಾ ಜನ ಕಸ್ಟಮರ್ಸ್ ಕೂಡ ಬಂದು ನೋಡ್ತಾ ಸರ್ ಇದ್ದಾರೆ. 2018 ಮಾಡಲ್ ಬ್ರಿಜಾ, ಹಾ. 6,80,000 ಕೊಡಿ ಸರ್, ನಿಮ್ ಗಾಡಿ ಕೊಡ್ತೀನಿ ಸರ್. 18 ಮಾಡಲ 18 ಮಾಡಲ್ ಬ್ರಿಜಾ LD ಆಪ್ಷನಲ್ ಹಾ. ಇಲ್ಲ ಇದೆ ನೋಡಿ ಸರ್. ಹೈಕೋರ್ಟ್ ಲಾಯರ್ ಗಾಡಿ, 2018 ಮಾಡಲ್ ಗಾಡಿ, ಬ್ರಿಜಾ ಡೀಸೆಲ್ ಗಾಡಿ, 6,80,000 ಗಾಡಿ ಕೊಡ್ತೀನಿ. 6,80,000ಕ್ಕೆ 18 ಮಾಡಲ್ ಡೀಸೆಲ್ ಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ₹1 ಚಾರ್ಜಸ್ ಬೇಡ. ಓಕೆ, ₹1 ಚಾರ್ಜಸ್ ಇಲ್ವಂತೆ. ಹಾಗೆ ರೆಡಿಗೋ 14 ಮಾಡಲ್ ಡಟ್ಸನ್ ಗೋ, ಹಾ. 1,85,000ಗೆ 2014 ಮಾಡಲ್ ಗಾಡಿ ಕೊಡ್ತೀನಿ ಸರ್. 2014 ಮಾಡಲ್ 1,85,000 ಬರೀ 1,85,000. 85,000 ಅದು 14 ಮಾಡಲ್ ತಗೊಂಡು ಹೋಗ್ತಾ ಇರಿ ಸರ್. ಓಕೆ, ಸೂಪರ್. ನೆಕ್ಸ್ಟ್ ಸರ್ 2013 ಮಾಡಲ್ ಫ್ಲೂಡಿಕ್ ವರ್ನ ಪೆಟ್ರೋಲ್ ಗಾಡಿ, ಲೋ ಮೇಂಟೆನೆನ್ಸ್ ವೆಹಿಕಲ್, ಹಾ. 3.5 ಲಕ್ಷ ಗಾಡಿ ಕೊಡ್ತೀನಿ. 3.5 ಲಕ್ಷಕ್ಕೆ 13 ಮಾಡಲ ಫ್ಲೂಡಿಕ್ ವರ್ನ ಪೆಟ್ರೋಲ್ ಗಾಡಿ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ಸ್, ಎಲ್ಲಾ ಫೀಚರ್ ಇರೋ ಗಾಡಿ. ಎಲ್ಲಾ ಫೀಚರ್ ಇರ್ತಕ್ಕಂತ ಅದು ನಿಮ್ಗೆ ವರ್ಣ ಸಿಗುತ್ತೆ ಪೆಟ್ರೋಲ್ ವೇರಿಯಂಟ್ ಅಲ್ಲಿ. 3,85,000 ಖಂಡಿತವಾಗ್ಲೂ ಬನ್ನಿ ಸರ್. ನಾವು ಈ ವಿಡಿಯೋದಲ್ಲಿ ಏನ್ ಹೇಳ್ತಾ ಇದೀವಿ ಅದಕ್ಕನ್ನ ಜಾಸ್ತಿ ನಮ್ ಕಡೆ ಹೇಳೋದಿಲ್ಲ, ಇನ್ನೂ ಕಡಿಮೆ ಮಾಡ್ಕೊಡ್ತೀವಿ ಸರ್. 3.5 ಲಕ್ಷ ಸರ್. 13 ಮಾಡಲ್ ಫ್ಲೂಡಿಕ್ ವರ್ನ ಪೆಟ್ರೋಲ್ ಗಾಡಿ, 13 ಮಾಡಲ್ಗೆ 3.5 ಲಕ್ಷಕ್ಕೆ ಕೊಡ್ತಾ ಇದಾರೆ. ಅದು ವರ್ಣ ಪೆಟ್ರೋಲ್ ಗಾಡಿ. 2011 ಬೇಕಾ, ಫಿಯಟ್ ಲೀನಿಯಾ ಬೇಕಾ ಸರ್ ಡೀಸೆಲ್ ಗಾಡಿ, 1,75,000 ಕೊಡಿ. 11 ಮಾಡಲಿಗೆ ವಿಂಡ್ಶೀಲ್ಡ್ ಸಮೇತ ಒರಿಜಿನಲ್ ಇರೋ ಗಾಡಿ ಸರ್. ಓಕೆ, ಫ್ರಂಟ್ ವಿಂಡ್ಶೀಲ್ಡ್ ಸಮೇತ ಒರಿಜಿನಲ್ ಇರ್ತಕ್ಕಂತ ಅದು ಲೀನಿಯಾ ಸಿಗುತ್ತೆ ನಿಮ್ಗೆ 1,80,000. 1,75,000 ಕೊಡಿ ಸರ್. ಡೀಸೆಲ್ ಗಾಡಿ ಕೊಡೋಣ ಹೋಗಿ ಸರ್. ಅದು ಡೀಸೆಲ್ ವೆಹಿಕಲ್ ಸಿಗುತ್ತೆ. XUV500 ಈ ಗಾಡಿ ಅಡ್ವಾನ್ಸ್ ಆಗಿತ್ತು. ನಾನು ಹೇಳಿದೀನಿ ಗೊತ್ತಾ, MS ಕಾರ್ಸ್ ಅಲ್ಲಿ ಎಲ್ಲಾ ಕಡೆ ಶೋರೂಮ್ ಅಲ್ಲಿ ಲೋನ್ ಆಗೇ ಆಗತ್ತೆ. 2012 ಅಬೌವ್ ಯಾವ ಗಾಡಿನ ತಗೊಳ್ಳಿ ಲೋನ್ ಆಗತ್ತೆ. ನೋಡಿ, ನಾನ್ ಹೇಳಿದ್ದು ನಿಮ್ದು ಸಿಬಿಲ್ ಚೆನ್ನಾಗಿದ್ರೆ ಮಾತ್ರ ಲೋನ್ ಆಗತ್ತೆ. ನಿಮ್ಗೂ ಗೊತ್ತಿರುತ್ತೆ ಸಿಬಿಲ್ ಏನಾಗಿದೆ ಹೆಂಗೆ ಅಂತ. ಆ ಸಿಬಿಲ್ ಚೆನ್ನಾಗಿದ್ರೆ ಮಾತ್ರ ಅಡ್ವಾನ್ಸ್ ಕೊಡಿ, ಖಂಡಿತವಾಗ್ಲೂ ಲೋನ್ ಆಗತ್ತೆ ಸರ್. ಸಿಬಿಲ್ ಚೆನ್ನಾಗಿದ್ರೆ ಲೋನ್ ಖಂಡಿತವಾಗಿ ನಾವ್ ಹೇಳಿದ್ವಿ ಲೋನ್ ಆಗಲ್ಲ ಅಂತ. ಇಲ್ಲ ಸರ್, ನಾವು ಬೇರೆ ಕಡೆ ಮಾಡ್ತೀನಿ ಅಂದ್ರು ಅಲ್ಲೂ ಲೋನ್ ಆಗಿಲ್ಲ. ಇವತ್ತು ವಿಡಿಯೋದಲ್ಲಿ ಗಾಡಿ ಹಾಕ್ತೀನಿ ವೀಕ್ಷಕರೇ, ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. 2011 ಮಾಡಲ್ XUV500 W6 ವೇರಿಯಂಟ್ ಬರುತ್ತೆ. ಗಾಡಿ ನೋಡ್ತಾ ಇರ್ಬೋದು, ಇದು ಡಿಲ್ಲಿ ಆಗ್ಲಿ ಅದರ್ ಸ್ಟೇಟ್ ಗಾಡಿ ಅಲ್ಲ, ಪ್ಯೂರ್ ಕರ್ನಾಟಕ ಗಾಡಿ. XUV500 4,60,000 ಕುಡಿ ಸರ್, ತಗೊಂಡೋಗಿ ಸರ್. 4,60,000 4,60,000 XUV500 ಗಾಡಿ ಕೊಡ್ತೀನಿ ಸರ್. 4,60,000 ರೂಪಾಯಿ. 2011 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ, 2011 ಮಾಡಲು ಸೆಕೆಂಡ್ ಓನರ್, ಬರೀ 4,60,000ಕ್ಕೆ XUV500 ಸಿಗ್ತಾ ಇದೆ. ಅದು W6 ಬರುತ್ತೆ ನಿಮ್ಗೆ. ಹಾಗೆ ಫಿಯಸ್ಟಾ ಹುಡ್ಕೋರಿಗೆ ಡೀಸೆಲ್ ಪೆಟ್ರೋಲ್ ಸರ್ ಇದು? ಅಣ್ಣ, ಪೆಟ್ರೋಲ್ ಬೇಕಾ ಪೆಟ್ರೋಲ್ ಫಿಯಸ್ಟಾ ಇದೆ, ಡೀಸೆಲ್ ಬೇಕಾ ಡೀಸೆಲ್ ಫಿಯಸ್ಟಾ ಇದೆ. ಸೇಮ್ ಕಲರ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಸೇಮ್ ಕಲರ್ ಅಲ್ಲಿ ಸಿಗುತ್ತೆ. 2011 ಮಾಡಲ್ ಪೆಟ್ರೋಲ್ ಫಿಯಸ್ಟಾ 1,70,000 ಫೈನಲ್ ಮಾಡ್ಕೊಡ್ತೀನಿ. 11 ಮಾಡಲು 1,70,000 ಸಿಗುತ್ತೆ. ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ಪೆಟ್ರೋಲ್ ಬೇಡವಾ ಸರ್, ಡೀಸೆಲ್ ಬೇಕಾ? 2012 ಮಾಡಲ್ ಗಾಡಿ, 2,40,000 ಗಾಡಿ ಕೊಡ್ತೀವಿ. 12 ಮಾಡಲು ನೆಗೋಷಿಯಬಲ್. ಡೀಸೆಲ್ ಖಂಡಿತವಾಗ್ಲೂ ನೆಗೋಷಿಯಬಲ್. ನೋಡಿ, ನಾವ್ ಹೇಳೋದು ಫೈನಲ್ ರೇಟ್. ಆದ್ರೂ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ನಮ್ ಕಡೆಯಿಂದ ಎಷ್ಟು ಕಡಿಮೆ ಆಗತ್ತೆ ಅಷ್ಟು ಕಡಿಮೆ ಮಾಡಿ ಕೊಡ್ತೀವಿ. ಕಡಿಮೆ ಮಾಡಿ ಕೊಡ್ತೀರಾ? ಹಾಗೆ ಡಿಸೈರ್
ಅಣ್ಣ 2,35,000 ಕೊಡಿ ಡೀಸೆಲ್ ತಗೊಂಡೋಗಿ. 2,35,000ಕ್ಕೆ ಡಿಸೈರ್ ಖಂಡಿತವಾಗ್ಲೂ ಕೊಡ್ತೀವಿ. 9 ಮಾಡ್ಲು ಸರ್ MS ಕಾರ್ಸ್ ಅಲ್ಲಿ ಯಾವ ಗಾಡಿನ ತಗೊಳ್ಳಿ, ಪದೇ ಪದೇ ಹೇಳ್ತಾ ಇದೀನಿ, FC ರನ್ನಿಂಗ್ ಇರೋ ಗಾಡಿನ ನಾವು ಮಾರೋದು, ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿರೋ ಗಾಡಿ ಮಾರೋದಿಲ್ಲ. ಖಂಡಿತವಾಗಿ ಬನ್ನಿ ತಗೊಂಡೋಗಿ ಸರ್. ಓಕೆ ಸರ್. SX4 ಹುಡುಕೋರಿಗೆ ಇನ್ನೊಂದು SX4 ಕೂಡ ಇದೆ ಸರ್. ZXi ಇವತ್ತು ಸ್ವಿಫ್ಟ್ ಡಿಸೈರ್ ತಗೋಬೇಕಂದ್ರೆ 2 ಲಕ್ಷ ಕಡಿಮೆ ಇಲ್ಲ, 2,35 ಹೇಳ್ತಾರೆ ನೋಡಿ. ಅದಕ್ಕನ್ನ ಜಾಸ್ತಿ ಫೀಚರ್ ಇರೋ ಗಾಡಿ SX4 ನೋಡ್ತಾ ಇರ್ಬೋದು. ನಿಮ್ಗೆ ಏರ್ ಬ್ಯಾಗ್, ABS, ಮ್ಯಾಗ್ವೀಲ್ ಎಲ್ಲಾ ಫೀಚರ್ ಇರೋ ಗಾಡಿ. 2007 ಮಾಡಲ್ SX4 1,80,000 ಗಾಡಿ ಕೊಡ್ತೀನಿ ಸರ್. 1,80,000ಕ್ಕೆ SX4 ಅದನ್ನು ಟಾಪ್ ಎಂಡ್ ಮಾಡಲು ಸಿಗುತ್ತೆ. FC ಇರೋ ಗಾಡಿ ಫುಲ್ ಟಾಪ್ ಎಂಡ್ 1,80,000 ತಗೊಂಡ್ ಬನ್ನಿ ವೀಕ್ಷಕರ. ಏರ್ ಬ್ಯಾಗ್, ABS, ಮ್ಯಾಗ್ವೀಲ್ ಎಲ್ಲಾ ಫೀಚರ್ ಇರೋ ಗಾಡಿ ಎಲ್ಲವೂ ಸಿಗುತ್ತೆ ನಿಮ್ಗೆ. ಏರ್ ಬ್ಯಾಗ್ ಸಮೇತ ಸಿಗುತ್ತೆ. ಹಾಗೆ ನಮ್ಮ ಹತ್ರ I20 ಕೂಡ ಅವೈಲೇಬಲ್ ಇದೆ. ಅದು ಸರ್ 2012 ಮಾಡಲ್ I20 ಸ್ಪೋರ್ಟ್ಸ್ ABS ಇರೋ ಗಾಡಿ ನೋಡ್ತಾ ಇರ್ಬೋದು. ಇದನ್ನು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ನಿಮ್ಗೆ ಮ್ಯಾಗ್ವೀಲ್ ಎಲ್ಲ ಬರುತ್ತೆ ನೋಡಿ. ಏರ್ ಬ್ಯಾಗ್ ಬರುತ್ತೆ ಸರ್. ಹೌದಾ? ಡೀಸೆಲ್ ಗಾಡಿ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂತ ವೆಹಿಕಲ್. ರನ್ನಿಂಗ್ ಕಂಡೀಷನ್, ಶೋರೂಮ್ ಕಂಡೀಷನ್ ಐತೆ ರನ್ನಿಂಗ್. ನೀವ್ ಯಾರ್ಗನ ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ, ನಿಮ್ಗೆ ಡೌಟ್ ಇದ್ರೆ ಚೆಕ್ ಮಾಡ್ಕೊಂಡು ತಗೊಂಡ್ ಹೋಗಿ. ನಾವು ಇಂಜಿನ್ ಚೆನ್ನಾಗಿದ್ರೇನೆ ಗಾಡಿ ತರೋದು. ಹೌದು, ಇಲ್ಲ ಅಂದ್ರೆ ನಾವು ಇಂಜಿನ್ ಚೆನ್ನಾಗಿ ತಗೊಂಡ್ ಬರಲ್ಲ. ಗಾಡಿ ಸೂಪರ್ ಆಗಿದೆ. ಈ ಗಾಡಿ ಬಂದು 3,65,000 75,000 ಹೇಳ್ತಾ ಇದ್ದೀವಿ. 365 ಗಾಡಿ ಕೊಡ್ತೀವಿ ಸರ್. 3,65,000ಕ್ಕೆ ಟಾಪ್ ಎಂಡ್ ಮಾಡಲು I20 ಸಿಗುತ್ತೆ. 2012 ಮಾಡಲು DRL ಶೇಪ್ ಬರುತ್ತೆ. ನ್ಯೂ ಲುಕ್ ಇರೋ I20 ಕೊಡ್ತೀನಿ ಸರ್. ನ್ಯೂ ಲುಕ್ I20 ಸಿಗುತ್ತೆ. ಹಾಗೆ ಸ್ವಿಫ್ಟ್ ಇನ್ನೊಂದಿದೆ ರೆಡ್ ಕಲರ್ ಅಲ್ಲಿ. 2010 ಮಾಡಲ್ ಸ್ವಿಫ್ಟ್ VXi ಪೆಟ್ರೋಲ್ ಪ್ಲಸ್ CNG ಇರೋ ಗಾಡಿ. CNG ಇದೆಯಾ? ಸಿಂಗಲ್ ಓನರ್ ಗಾಡಿ 25 ಕಿಲೋಮೀಟರ್ ಮೈಲೇಜ್ ಬರುತ್ತೆ CNG ದಲ್ಲಿ. ಸ್ವಿಫ್ಟ್ ಅಂದ್ರೇನೆ ಮೈಲೇಜ್ ಬರುತ್ತೆ, ಅದ್ರಲ್ಲೂ CNG ಕೂಡ ಅವೈಲೇಬಲ್ ಇದೆ ಅಂತೆ. 2010 ಮಾಡಲ್ ಸಿಂಗಲ್ ಓನರ್ LXi ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದು 2,45,000 ಗಾಡಿ ಕೊಡ್ತೀನಿ. 2,45,000ಕ್ಕೆ ವಿತ್ CNG ಇರ್ತಕ್ಕಂತ ಸ್ವಿಫ್ಟ್ ಖಂಡಿತವಾಗ್ಲು ಸರ್. ಸರ್ ಕ್ರೂಸ್ ಈ ಗಾಡಿ 2012 ಮಾಡಲ್ ಕ್ರೂಸ್. ಇದು ಗಾಡಿ ನೋಡಿ LT ಬರುತ್ತೆ. ಈ ಗಾಡಿ ಫ್ಯೂಚರ್ ಅಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲಾ ಫೀಚರ್ ಬರುತ್ತೆ ನಿಮ್ಗೆ. ಸನ್ರೂಫ್ ಬಂದ್ಬಿಟ್ಟು ಎಲ್ಲಾ ಫೀಚರ್ ಇರುತ್ತೆ. ಗಾಡಿನ ನೋಡಿ ಇಂಟೀರಿಯರ್ ಕ್ಲಾಸ್ ಕಂಡೀಷನ್ ಇದೆ, ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲ ಹೊಸ ಸೀಟ್ ಕವರ್ ಇದೆ. ಸೀಟ್ ಕವರ್ಸ್ ನೋಡಿ ಹೆಂಗಿದೆ ಅಂದ್ರೆ ತುಂಬಾನೇ ಕ್ಲಾಸ್ ಆಗಿದೆ. ಬಕೆಟ್ಸ್ ತರ ಇದೆ. ಸೀಟ್ ಸೂಪರ್ ಆಗಿದೆ, ಎಲ್ಲೂ ವೆರೆಂಟರ್ ಆಗಿಲ್ಲ. ಸರ್ 2012 ಮಾಡಲ್ ಚವರ್ಲೆಟ್ ಕ್ರೂಸ್ ಡೀಸೆಲ್ ಗಾಡಿ. ಈ ಗಾಡಿ ಬಂದು 3,25,000ಗೆ ಸರ್. 10 ಅಲ್ಲ 9 ಅಲ್ಲ, 2012 ಮಾಡಲು 3,20,000 ಮಾಡಲ್ ಅಲ್ವಾ ಸರ್? ಲೋನ್ ಆಗುತ್ತಾ ಇದಕ್ಕೆ? ಖಂಡಿತವಾಗ್ಲೂ ನಿಮ್ ಪ್ರೊಫೈಲ್ ಚೆನ್ನಾಗಿದೆಯಾ, ಬನ್ನಿ ಲೋನ್ ಮಾಡ್ಕೊಡೋಣ ಸರ್. 12 ಮಾಡಲ್ ಇದು ಲೋನ್ ಆಗ್ಬಿಡುತ್ತೆ ನಿಮ್ಗೆ. ಕ್ರೂಸ್ LT ತುಂಬಾ ಜನ ಹುಡುಕ್ತಾ ಇರ್ತೀರಾ, ಲೋನ್ ಆಗ್ತಕ್ಕಂತ ಕ್ರೂಸ್ ಇದೆ ನಮ್ಮ ಹತ್ರ. ಹಾಗೆ ನಮ್ಮ ಹತ್ರ ಫ್ಲೂಯನ್ಸ್ ಕೂಡ ಇದೆ. 2012 ಮಾಡಲ್ ಸರ್ 2.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 12 ಮಾಡಲು 2.5 ಲಕ್ಷಕ್ಕೆ ಡೀಸೆಲ್ ಗಾಡಿ. ಸೇಮ್ ಡಸ್ಟರ್ ಇಂಜಿನ್ ಬರುತ್ತೆ, 18 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 2.5 ಲಕ್ಷಕ್ಕೆ ರಿನಾಲ್ಟ್ ಫ್ಲೂಯನ್ಸ್ ವೆಹಿಕಲ್ ಕೊಡ್ತೀನಿ. ಫುಲ್ ಟಾಪ್ ಎಂಡ್ ಮಾಡಲ್ ಗಾಡಿ. ಅದು ಫುಲ್ ಟಾಪ್ ಎಂಡ್, ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಇಂಟೀರಿಯರ್ ನೋಡಬಹುದು, ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ ಸರ್. ಎರಡು ನೋಡಿ, ಎರಡು ಗಾಡಿನೂ ಡೀಸೆಲ್ ರಾಕೆಟ್ಸ್. ಇದು ಬ್ಲಾಕ್ ಬೇಕಾ ಬ್ಲಾಕ್ ತಗೊಳ್ಳಿ, ಮೆರೂನ್ ಬೇಕಾ ಮೆರೂನ್ ತಗೊಳ್ಳಿ. ಇನ್ನೊಂದು ನೋಡ್ತಾ ಇರ್ಬೋದು 2014 ಮಾಡಲು SX4 ಬರೀ 3 ಲಕ್ಷ ಗಾಡಿ ಕೊಡ್ತೀನಿ ಸರ್. 3 ಲಕ್ಷಕ್ಕೆ 14 ಮಾಡಲ್ 14 ಮಾಡಲ್ SX4 VXi 3 ಲಕ್ಷ ರೂಪಾಯಿ ಗಾಡಿ ಕೊಡೋಣ. 3 ಲಕ್ಷಕ್ಕೆ ಸಿಗುತ್ತೆ. 14 ಮಾಡಲ್ ಸಿಗುತ್ತೆ. 80,000 ಓಡಿದೆ, ಸೆಕೆಂಡ್ ಓನರ್ ಗಾಡಿ. ಗಾಡಿ ಚೆನ್ನಾಗಿದೆ, ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ ಸರ್. ಟಾಟಾ ಇಂಡಿಕಾ ವಿಸ್ತಾ ಹುಡ್ಕೋರಿಗೆ ಅದು ಕೂಡ ಆಪ್ಷನ್ ಇದೆ ಸರ್. 2014 ಮಾಡಲ್ 2014 ಮಾಡಲು ಟಾಟಾ ವಿಸ್ಟಾ ಕ್ವಾರ್ಟರ್ ಜೆಟ್ ಇಂಜಿನ್ ಬರುತ್ತೆ. ಸೇಮ್ ಸ್ವಿಫ್ಟ್ ಇಂಜಿನ್ ಬರೋದು. 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಡೀಸೆಲ್ ಗಾಡಿ. ಗಾಡಿ ಚೆನ್ನಾಗಿದೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಸೆಕೆಂಡ್ ಓನರ್ ಗಾಡಿ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಯಾರಿಗಾದ್ರೂ ಹುಡುಕ್ತಾ ಇದ್ರೆ, ಅದು ಜಾಸ್ತಿ ಜನ ಉತ್ತರ ಕರ್ನಾಟಕ ಕಡೆ ಉತ್ತರ ಕನ್ನಡ ಅವರು, ಧಾರವಾಡ, ಹುಬ್ಳಿ ಸುಮಾರು ಜನ ಕೇಳ್ತಾ ಇದ್ದಾರೆ. 2014 ಮಾಡಲ್ 2014 ಮಾಡಲ್ ಟಾಟಾ ವಿಸ್ಟಾ ಡೀಸೆಲ್ ಗಾಡಿ ಕ್ವಾರ್ಟರ್ ಜೆಟ್ ಇಂಜಿನ್ 2,35,000 ಕಸ್ಟಮರ್ ಕೊಡ್ತಾರೆ. 2,35,000ಕ್ಕೆ 14 ಮಾಡಲ್ ಗಾಡಿ ಕೊಡ್ತಾರೆ. ಅದು ಡೀಸೆಲ್ ಖಂಡಿತವಾಗ್ಲೂ ಕ್ವಾರ್ಟರ್ ಜೆಟ್ ಇಂಜಿನ್ ಸರ್. ಓಕೆ ಸೂಪರ್. ಹಾಗೆ ಇನ್ನೊಂದು ಸರ್ 2008 ಮಾಡಲ್. ಇದು ಕಸ್ಟಮರ್ ತುಂಬಾ ಚೆನ್ನಾಗಿ ಮಡಗಿದ್ದಾರೆ. 2008 ಮಾಡಲ್ ಫ್ರೆಶ್ FC ಎಲ್ಲಾ ಫೀಚರ್ಸ್ ಇದೆ ಸರ್. ಇಂಟೀರಿಯರ್ ಎಲ್ಲ ಸೂಪರ್ ಆಗಿ ಮೇಂಟೈನ್ ಆಗಿದೆ. ಫ್ರೆಶ್ FC ಕ್ಲಾಸ್ ಕಂಡೀಷನ್ ಗಾಡಿ, ಒರಿಜಿನಲ್ ಗಾಡಿ. ಫ್ರಂಟ್ ವಿಂಡ್ಶೀಲ್ಡ್ ಸಮೇತ ಚೇಂಜ್ ಆಗಿಲ್ಲ. 1.5 ಲಕ್ಷ ಗಾಡಿ ಕೊಡ್ತಾರೆ. 1.5 ಲಕ್ಷಕ್ಕೆ ವಿತ್ FC ರನ್ನಿಂಗ್ ಇರ್ತಕ್ಕಂತ ವೆಹಿಕಲ್ ನೋಡಿ. ಅಡ್ವೊಕೇಟ್ ವೆಹಿಕಲ್ K05 MF 3162 ಅಡ್ವೊಕೇಟ್ ಯೂಸ್ ಮಾಡಿರೋ ವೆಹಿಕಲ್ ನೋಡಿ ಸರ್. ಒರಿಜಿನಲ್ ಶೋರೂಮ್ ಗ್ಲಾಸ್ ಇದೆ. ಇನ್ನು ಶೋರೂಮ್ ಗ್ಲಾಸ್ ನೋಡಬಹುದು. 7 ಮಾಡಲ್ ಅಲ್ಲೇ ಇದೆ. 8 ರಿಜಿಸ್ಟ್ರೇಷನ್ ಫ್ರೆಶ್ FC ಇರೋ ಗಾಡಿ 1.5 ಲಕ್ಷ ಗಾಡಿ ಕೊಡ್ತೀನಿ. 1.5 ಲಕ್ಷಕ್ಕೆ ಸಿಗುತ್ತೆ ಈ ಗಾಡಿ. ಹಾಗೆ ಇಯಾನ್ ಇನ್ನೊಂದು ಬ್ಲೂ ಕಲರ್ ಅಲ್ಲಿ 15 ಮಾಡಲ್ Hyundai ಇಯಾನ್ ಸರ್. ಈ ಗಾಡಿ ಬಂದು ನೋಡ್ತಾ ಇರಬಹುದು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲಾ ಫೀಚರ್ ಬರುತ್ತೆ. ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾರೆ.
ಟೈರ್ ಪ್ರೊಫೈಲ್ ಕೂಡ ಸೂಪರ್ ಆಗಿದೆ. ಇಂಟೀರಿಯರ್ ನೋಡಬಹುದು ಯಾವ ತರ ಇದೆ ಅಂತ. ಲೆದರ್ ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಏನ್ ಹೇಳ್ತೀರಾ ಥರ್ಡ್ ಓನರ್ ಆಗಿದೆ ಈ ವೆಹಿಕಲ್. 2 ಲಕ್ಷ ರೂಪಾಯಿಗೆ 15 ಮಾಡೆಲ್ ಗಾಡಿ ಕೊಡ್ತೀನಿ. 2 ಲಕ್ಷಕ್ಕೆ 15 ಮಾಡಲ್ ಹೋಂಡಾ ಇಯಾನ್ ಗಾಡಿ ಕೊಡೋಣ. ಓಕೆ, ಸೂಪರ್, ಒಳ್ಳೆ ಪ್ರೈಸ್ ಇದೆ. ಆಕ್ಚುಲಿ 2 ಲಕ್ಷಕ್ಕೆ ಸಿಗುತ್ತೆ 15 ಮಾಡಲ್. ಅದು ಮಾಡಲ್ ಇರ್ತಕ್ಕಂಥ ವೆಹಿಕಲ್. ಲೋನ್ ಬೇಕಂದ್ರೂ ಆಗುತ್ತೆ ಸರ್. ಬೀಟ್ ನಮ್ಮ ಹತ್ರ 4-5 ಗಾಡಿ ಇದೆ ನೋಡಿ. ಫ್ರಂಟ್ ಗ್ಲಾಸ್ ಸಮೇತ ಒರಿಜಿನಲ್ ಇರೋ ಗಾಡಿ 2010 ಮಾಡೆಲ್ ಚೌರ್ಲೆಟ್ ಬೀಟ್ ಪೆಟ್ರೋಲ್ ಗಾಡಿ. 1,65,000 ಕಸ್ಟಮರ್ ಗಾಡಿ ಕೊಡ್ತಾರೆ. 1,65,000 ಡೀಸೆಲ್ ಸರ್? ಪೆಟ್ರೋಲ್ ಸಿಗುತ್ತೆ. ನೋಡಬಹುದು ಗಾಡಿ ಕೂಡ ಸೂಪರ್ ಆಗಿದೆ. ಫ್ರಂಟ್ ವಿಂಡ್ಶೀಲ್ಡ್ ಸಮೇತ ಚೇಂಜ್ ಒರಿಜಿನಲ್ ಗಾಡಿ ಸರ್. ನಾವು ಚೆಕ್ ಮಾಡಕ್ಕೆ ನಮ್ಮ ಹತ್ರನು ಇಬ್ಬರು ಇದ್ದಾರೆ ಬರೀ ಚೆಕ್ ಮಾಡಕ್ಕೆ. ನಿಮ್ಗೂ ಡೌಟ್ ಇದೆಯಾ ಬನ್ನಿ ಚೆಕ್ ಮಾಡ್ಕೊಂಡು ಗಾಡಿ ತಗೊಂಡು ಹೋಗಿ. ನೀವು ಹಾರ್ಡ್ ಅಂಡ್ ಮನಿ ಅದು ನೀವು ಹಾಕ್ತಾ ಇದ್ದೀರಾ ಸರ್. 2012 ಮಾಡೆಲ್ ಎ ಸ್ಟಾರ್ 2 ಲಕ್ಷ ಕೊಡಿ ಸರ್, ತಗೊಂಡೋಗಿ ಸರ್. 2 ಲಕ್ಷಕ್ಕೆ 12 ಮಾಡಲ್ ಆಲ್ಟೋ ಬರಲ್ಲ ಸರ್. ಎ ಸ್ಟಾರ್ ಗಾಡಿ ಕೊಡ್ತೀನಿ 2 ಲಕ್ಷಕ್ಕೆ. 2012 ಮಾಡಲ್ ಗಾಡಿ ಕೊಡ್ತೀನಿ ಸರ್. 2 ಲಕ್ಷಕ್ಕೆ ಸಿಗುತ್ತೆ ನಿಮ್ಗೆ ಇದು. MS ಕಾರ್ಸ್ ಅಲ್ಲಿ ಖುಷಿ ಆಗೋದು ಅಷ್ಟೇ, ಎಲ್ಲ ಚಿಕ್ಕ ಚಿಕ್ಕ ಗಾಡಿಗಳು ಬಡವರಿಗೋಸ್ಕರನೇ ಅಂತಾರೆ. ಬಡವ್ರಿಗೋಸ್ಕರನೇ ನಮ್ MS ಕಾರ್ಸ್ ಇರೋದು. ಲೋ ಬಜೆಟ್ ಅಲ್ಲಿ ಸಾಕು ಸರ್. ನಮ್ಗೆ 5,000 ಬಂದ್ರು ಖುಷಿ, 10,000 ಬಂದ್ರು ಖುಷಿ. ಎಲ್ಲಾರು ಮನೆ ಹತ್ರ ಒಂದ್ ಗಾಡಿ ಇರ್ಬೇಕು, ಎಲ್ಲಾರು ಖುಷಿಯಾಗಿರ್ಬೇಕು. 2013 ಮಾಡಲ್ ಚೌರ್ಲೆಟ್ ಬೀಟ್. ಒಂದ್ ಕನಸು ಏನ್ ಗೊತ್ತಾ ಸರ್, ನಮ್ಮ ಮನೆ ಹತ್ರ ಒಂದ್ ಕಾರ್ ಇರ್ಬೇಕು ಅಂತ ಕನ್ಸಿರತ್ತೆ. ಅದು ನನ್ಗೂ ಇತ್ತು. ಈಗ ನಾನು ಡೀಲರ್ ಆಗಿದ್ದೀನಿ. ನಾನು ಎಲ್ಲಾರ ಕನ್ಸಿಗೆ ಒಂದ್ ಗಾಡಿ ಕೊಳ್ಳೇಬೇಕು, ಎಲ್ಲಾರ ಕನ್ಸಲ್ಲಿ ಗಾಡಿ ಇರ್ಲೇಬೇಕು ಸರ್ ಮನೆಯಲ್ಲಿ. 2013 ಮಾಡಲ್ ಚೌರ್ಲೆಟ್ ಬಿಟ್ಟು 1,75,000 ಗಾಡಿ ಕೊಡ್ತೀನಿ ಸರ್. 1,75,000ಕ್ಕೆ 13 ಮಾಡಲು 2013 ಮಾಡಲ್ ಚೌರ್ಲೆಟ್ ಬಿಟ್ 2013 ಮಾಡಲ್ ಗಾಡಿ ಕೊಡ್ತೀನಿ. ಹಾಗೆ ನಮ್ಮ ಹತ್ರ ಒಂದು ಫಿಯಟ್ ಪುಂಟೋ ಇದೆ. ಏನ್ ಸರ್ ಇದು ಗಾಡಿ? ಕ್ರಾಸ್ ಅಲ್ಲ, ಪ್ಲಸ್ ಇಲ್ಲ. 2015 ಮಾಡಲ್ ಅಡ್ವೆಂಚುರಾ ಇದು. ಫಿಯಟ್ ಪುಂಟೋ ಲೇಟೆಸ್ಟ್ ಅಡ್ವೆಂಚುರಾ ಗಾಡಿ ಇದು. ಅಡ್ವೆಂಚುರಾ ಅದು ಫಿಯಟ್ ಪುಂಟೋದಲ್ಲಿ ಬರುತ್ತೆ. ನೋಡಬಹುದು ಮಾಡಲ್ ಗಾಡಿ ಸರ್. ಹೊಸ ಟೈರು, ಹೊಸ ಡೈಮಂಡ್ ಕಟಿಂಗ್ ಮ್ಯಾಗ್ ವೀಲ್ಸ್, ಇಂಟೀರಿಯರ್. ಇಂಜಿನ್ ಯಾವ್ದು ಗೊತ್ತಾ? ಕ್ವಾಡ್ರಜೆಟ್ ಮಲ್ಟಿಜೆಟ್ ಇಂಜಿನ್ ಬರುತ್ತೆ. ಸೇಮ್ ಇಂಜಿನ್. 20 ಕಿಲೋಮೀಟರ್ ಮೈಲೇಜ್ ಇರೋ ಗಾಡಿ ಸರ್. ಮಾಡಲ್ ಗಾಡಿ ಹುಡುಕ್ತಾ ಇದ್ರ? 15 ಮಾಡಲ್ ಗಾಡಿ 3,20,000 ಗಾಡಿ ಕೊಡ್ತೀನಿ ಸರ್. 15 ಮಾಡಲ್ 3,25,000 ಡೀಸೆಲ್ 20 ಕಿಲೋಮೀಟರ್ ಮೈಲೇಜ್ ಬರೋ ಗಾಡಿ. 20 ಮೈಲೇಜ್ ಬರುತ್ತೆ. ಹಾಗೆ i20 ಹುಡುಕೋರಿಗೆ i20 ಕೂಡ ಇದೆ. 2010 ಮಾಡಲ್ i20 ಡೀಸೆಲ್ ಗಾಡಿ 2.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 10 ಮಾಡಲ್ 2.5 ಲಕ್ಷಕ್ಕೆ. 2.5 ಲಕ್ಷಕ್ಕೆ 10 ಮಾಡಲ್ i20 ಡೀಸೆಲ್ ಆಸ್ಟಾ ವೇರಿಯಂಟ್ ಸರ್. ಡೀಸೆಲ್ ಅದ್ರಲ್ಲೂ ಆಸ್ತಾ ಬರುತ್ತೆ. 2 ಲಕ್ಷ ಕೊಡ್ತೀರಾ? i20 i10 ಅಲ್ಲ ಇದು. i20 ನಾನು ಹೇಳೋ ಪ್ರೈಸ್ ಅಲ್ಲಿ ಆಸ್ಟಾ ವೇರಿಯಂಟ್ ಎಲ್ಲೂ ಸಿಕ್ಕಿಲ್ಲ. 2.5 ಲಕ್ಷ. ಮುಂದೆ ಬನ್ನಿ ನೆಗೋಷಿಯಬಲ್ ಆಗುತ್ತೆ. ಹಾಗೆ ನೋಡಿದ್ರಲ್ಲ ಯಾವ ಗಾಡಿ? ಇಟಿಎಸ್ ಡೀಸೆಲ್, ಇದು ಪೆಟ್ರೋಲ್. 2011 ಮಾಡಲ್. ಇದನ್ನು ಟಾಪ್ ಎಂಡ್ ಮಾಡಲ್ ಗಾಡಿ. ಹೌದು, ವಿ ವರ್ಷನ್ ಬರುತ್ತೆ. ವೈಟ್ ಕಲರ್ ಗಾಡಿ. ಇದನ್ನು ಕ್ಲಾಸ್ ಕಂಡೀಷನ್ ಇದೆ ಸರ್. ನಾವು TTS ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಟೊಯೋಟಾ ಎಲ್ಲಾರು ಗೊತ್ತಿರೋ ವಿಷಯ. ನೋಡಿ ಗಾಡಿನ ಒರಿಜಿನಲ್ ಕಂಡೀಷನ್ ವೈಟ್ ಕಲರ್. ಯಾರನ್ನ ಇಟಿಎಸ್ ಹುಡುಕ್ತಾ ಇದ್ರೆ 3,15,000 ಗಾಡಿ ಕೊಡ್ತೀನಿ ಸರ್. 3,15,000ಕ್ಕೆ ಸಿಗುತ್ತೆ. ಪೆಟ್ರೋಲ್ ಇಟಿಎಸ್ ಇದೆ, ಡೀಸೆಲ್ ಇಟಿಎಸ್ ಇದೆ. ಯಾವ್ದು ಬೇಕಂತ ತಗೊಳ್ಳಿ. 3,15,000 ಗಾಡಿ ಕೊಡ್ತೀನಿ. ಇಟಿಎಸ್ ಅಂದ್ರೆ ಸಾಕು, ಓಡಾಡ್ ಬರ್ತಾರೆ. ಅಷ್ಟು ಡಿಮ್ಯಾಂಡ್ ಇರ್ತಕ್ಕಂಥ ವೆಹಿಕಲ್ ಅದು ಸರ್. 2008 ಮಾಡಲ್ ಸ್ವಿಫ್ಟ್ LXi ವೇರಿಯಂಟ್. ಇದಕ್ಕೂ ಫ್ರೆಶ್ FC ಇರೋ ಗಾಡಿ 1,85,000 1,85,000ಗೆ ಸ್ವಿಫ್ಟ್. ಓಕೆ, 1,85,000ಕ್ಕೆ ಸ್ವಿಫ್ಟ್ ಸಿಗುತ್ತೆ ನಿಮ್ಗೆ. ಅದನ್ನು ಹಾಗೆ ನೆಕ್ಸ್ಟ್ ಇನ್ನೊಂದು ಪೆಟ್ರೋಲ್ ಗಾಡಿ. ಲೋ ಮೇಂಟೆನೆನ್ಸ್ ನೋಡ್ತಾ ಇರ್ಬೋದು. ಟಾಪ್ ಎಂಡ್ ಇದು. ಆಫ್ಟರ್ ಮಾರ್ಕೆಟ್ ಟಾಪ್ ಎಂಡ್ ಅಲ್ಲ, ಮಿಡಿಲ್ ವರ್ಷನ್ ಬರುತ್ತೆ. AC ಪವರ್ ಸ್ಟೀರಿಂಗ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಹಾಕಿದ್ದಾರೆ ಕಸ್ಟಮರ್. ಹೊಸ ಟೈರ್ ಇದೆ. ಹೊಸ ಟೈರ್ ಕೂಡ ಬ್ಲಾಕ್ ಕಲರ್. ಗಾಡಿನೂ ಚೆನ್ನಾಗಿದೆ ಸರ್. ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಇದೆ. ಹುಡುಗರು ಎಂತಾರು ಪ್ರಿಫರ್ ಮಾಡಬೇಕಂದ್ರೆ ತಗೊಬಹುದು. ಆಕ್ಚುಲಿ ಪೆಟ್ರೋಲ್ ಗಾಡಿ ಲೋ ಮೇಂಟೆನೆನ್ಸ್. ಒಂದು 2 ವೀಲರ್ ಮೇಂಟೆನೆನ್ಸ್ ಅಲ್ಲಿ ಗಾಡಿ ಸರ್ವಿಸ್ ಆಗುತ್ತೆ. 1,85,000 ಗಾಡಿ ಕೊಡ್ತೀನಿ ಸರ್. 1,85,000ಕ್ಕೆ ಫಿಗೋ ಸಿಗುತ್ತೆ. ಅದು ಹೌದು ಸರ್. ಓಕೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಇದೆ. ಟೈರ್ ಪ್ರೊಫೈಲ್ ಚೆನ್ನಾಗಿದೆ. ಹಾಗೆ ಸ್ಯಾಂಟ್ರೋ ಸರ್ 6-7 ಅಲ್ಲ, 2012 ಮಾಡಲ್. 12 ಮಾಡಲ್ ಇದು. 2012 ಮಾಡಲ್ ಸ್ಯಾಂಟ್ರೋ GLS. 2,35,000 ಕಸ್ಟಮರ್ ಹೇಳ್ತಾ ಇದಾರೆ. ಅವ್ರು ಹೊಸ ಗಾಡಿ ತಗೊಂಡ್ರದಕ್ಕೋಸ್ಕರ ಸೇಲ್ ಮಾಡಕ್ಕೆ ಮಡಗಿದ್ದಾರೆ. 2,35,000 ಹೇಳ್ತಾ ಇದಾರೆ. 2012 ಮಾಡಲ್. ಇವತ್ತು ಮಾರ್ಕೆಟ್ ಅಲ್ಲಿ ಗೊತ್ತಿದೆ 2008-9 ಎಷ್ಟು ಹೇಳ್ತಾ ಇದಾರೆ ನಿಮ್ಗೆ. ನನ್ ಚೆನ್ನಾಗಿ ಗೊತ್ತಿದೆ.
2,35,000 ಬನ್ನಿ, ಮುಂದೆ ಬನ್ನಿ ಸರ್, ಆನ್ ಟೇಬಲ್ ಹೆಚ್ಚು ಕಡಿಮೆ ಖುಷಿ ವಿಚಾರ ಅಂದ್ರೆ ಸ್ಯಾಂಟ್ರೋ ತಗೊಳ್ಳೋರಿಗೆ ಲೋನ್ ಕೂಡ ಆಗುತ್ತೆ ಅನ್ನೋದು ಖುಷಿ. ಖಂಡಿತವಾಗ್ಲು. ಹಾ. 12 ಮಾಡಲ್ ಅಲ್ವಾ, ಹೌದು 18 ಮಾಡಲ್ ಬೇಕಾ, ಇದು ಲೋನ್ ಆಪ್ಷನ್ ಹೋಗಿದ್ರು ನಾವು ಅವಾಗ ಹೇಳಿದ್ನಲ್ಲ ಸರ್, ಸಿವಿಲ್ ಚೆನ್ನಾಗಿದ್ರೆ ಮಾತ್ರ ಲೋನ್ ಆಗುತ್ತೆ. ಹೌದು ಯಾಕೆ ಗೊತ್ತಾ, ನಮ್ಗೆ ಅಡ್ವಾನ್ಸ್ ಮಾಡ್ತೀರಾ, ಹಾ. ಅಡ್ವಾನ್ಸ್ ಮಾಡಿದ್ಮೇಲೆ ಯಾವ ಕಾರಣಕ್ಕೂ ಗಾಡಿ ಸೇಲ್ ಮಾಡಕ್ ಆಗಲ್ಲ. ಹೌದು ನಾನು ಅದಕ್ಕೆ ಹೇಳೋದು, ಸಿವಿಲ್ ಚೆನ್ನಾಗಿದ್ರೆ ಮಾತ್ರ ಲೋನ್ ಆಪ್ಷನ್ ಆಗುತ್ತೆ, ಲೋನ್ ಲೋನ್ ಆಗಲ್ಲ. ಹೋಗಿ ನೋಡಿ civil ಮೊನ್ನೆ ಚೆನ್ನಾಗಿದ್ರೆ ಗಾಡಿ ತಿರ್ಗಾ ಲೋನ್ ಕ್ಯಾನ್ಸಲ್ ಆಯ್ತು, ಹಾ. ನಾವು ಗಾಡಿನ ಹೋಲ್ಡ್ ಮಾಡಿದ್ವಿ ಅವ್ರಿಗೋಸ್ಕರ, ಹಾ. ತಿರ್ಗಾ ವಿಡಿಯೋ ಮಾಡ್ತಾ ಇದೀವಿ ವೀಕ್ಷಕರೇ. ಹಾ. 2018 ಮಾಡಲ್ ಹಾ. ಡಟ್ಸನ್ ರೆಡಿ ಗೋ, ಹಾ. ಒಂದು ನಮ್ಮ ಬ್ಯಾಂಗ್ಳೂರ್ ಸಿಟಿಗಾಗ್ಲಿ ಹಾ. ಮೇಂಟೆನೆನ್ಸ್ ಲೋ ಮೇಂಟೆನೆನ್ಸ್ ಅಲ್ಲಿ ಒಂದು ಡಟ್ಸನ್ ಕಾರು ಹಾ. 18 ಮಾಡಲ್ ಗಾಡಿ ಹಾ. 2 ಲಕ್ಷ ರೂಪಾಯಿ ಸರ್. 2 ಲಕ್ಷ ರೂಪಾಯಿಗೆ 18 ಮಾಡಲು ನ್ಯಾನೋ ಹೇಳ್ತಾರೆ ಸರ್, ನಾನು 2 ಲಕ್ಷ ರೂಪಾಯಿಗೆ 18 ಮಾಡಲ್ ಗಾಡಿ ಕೊಡ್ತೀನಿ. ಬರೀ 45,000 ಓಡಿರೋ ಗಾಡಿ, ಬರೀ 45,000 ಓಡಿದೆ. 45,000 ಓಡಿರೋ ಕಾರ್ ತಗೊಳಕ್ ಇಷ್ಟ ಇದ್ರೆ, ಆಸೆ ಇದ್ರೆ ತಗೊಳ್ಳಿ, ತುಂಬಾ ಚೆನ್ನಾಗ್ ಕಾಣುತ್ತೆ. ನ್ಯಾನೋ ತಗೊಂತಿರಲ್ಲ ಸರ್, ಹಾ. ಈ ಗಾಡಿ ಮನೆ ಹತ್ರ ನಿಲ್ಸಿ, ಗಾಡಿ ಹಾ. ನೋಡಕ್ಕೂ ಚೆನ್ನಾಗಿರುತ್ತೆ, ಹೌದು. ಓಡ್ಸಕ್ಕೂ ಚೆನ್ನಾಗಿರುತ್ತೆ, ನೋಡಕ್ಕೂ ನೋಡಿ ಚೆನ್ನಾಗಿರುತ್ತೆ. ನೋಡಿ ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ, ಪವರ್ ಸ್ಟೀರಿಂಗ್, ಎಸಿ, ಪವರ್ ವಿಂಡೋ ಎಲ್ಲಾ ಯಾವ್ದೋ ಫೀಚರ್ ಚೆನ್ನಾಗಿರೋ ಗಾಡಿ ಬಂದ್ಬಿಟ್ಟಿದ್ದೇನಪ್ಪ ಅನ್ನೋ ತರ ಇರುತ್ತೆ. ಖಂಡಿತವಾಗ್ಲು ಸರ್. ಓಕೆ, ಹಾಗೆ ಇನ್ನೊಂದು ಗೆಡ್ಸ್ ಇದೆ ರೆಡ್ ಸರ್ ಕಲರ್. 1,25,000ಗೆ ಹೊಂಡೈ ಗೆಟ್ಸ್, ಹಾ. ಇದಕ್ಕೂ ಫ್ರೆಶ್ FC ಇರೋ ಗಾಡಿ ಕೊಡ್ತೀನಿ. 1,25,000 ಕೊಡ್ತೀರಾ ಈ ಗಾಡಿ? ನೋಡಿ ಎಸಿ, ಪವರ್ ಸ್ಟೀರಿಂಗ್, ಹೊಸ ಸೀಟ್ ಕವರ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಬರುತ್ತೆ. ಬರೀ 1,25,000 ಕೊಡ್ತಾರಂತೆ ನೋಡಿ. ಖಂಡಿತವಾಗ್ಲು ಸರ್. ಸ್ವಿಫ್ಟ್ ಅಲ್ಲಿ ಏನಾದ್ರು ಮಾಡಿಫೈ ಮಾಡ್ಬೇಕು ಅಂತ ಹುಡುಕ್ತಾ ಇದ್ರೆ ಮಾಡಿಫೈ ಮಾಡ್ಬೇಡಿ, ನಮ್ಮ ಹತ್ರ ಒಂದಿದೆ ಅಂತ. ಖಂಡಿತವಾಗ್ಲು ನಾನು ಹೇಳೋ ಡೈಲಾಗ್ ಹಾ. ನೀವೇ ಹೇಳಿದೀರಾ. ಹಾ. 2007 ಮಾಡಲ್ ಹಾ. ಸ್ವಿಫ್ಟ್ VXI ಪೆಟ್ರೋಲ್ ಇಂಜಿನ್ ಬರುತ್ತೆ, ಎಲ್ಲ ಮಾಡಿಫೈ ಆಗಿದೆ. ಹಾ. ನಿಮ್ಗೆ ಸ್ಪೈಲರ್ ಆಗ್ಲಿ, ಮ್ಯಾಗ್ ವೀಲ್ ಆಗ್ಲಿ, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಓಕೆ, ನೋಡಿ ಇಂಟೀರಿಯರ್ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ಪೋರ್ಟಿ ಆಗಿ ಮಾಡಿಸ್ಕೊಂಡ್ರು ಗಾಡಿನ ಹಾಳು ಮಾಡಿಲ್ಲ, ತುಂಬಾ ಚೆನ್ನಾಗಿ. 2007 ಮಾಡಲ್, ಈ ಗಾಡಿಗೂ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ, ಹಾ. VXI ಮಾಡಿಫೈ ಆಗಿರೋ ಗಾಡಿ. ಹಾ. 2,20,000ಕ್ಕೆ ಸ್ವಿಫ್ಟ್ ಕೊಡ್ತೀನಿ ಸರ್. 2,20,000ಕ್ಕೆ ಮಾಡಿಫೈ 50,000 80,000 ಮಾಡಿಫೈ ಮಾಡಿದ್ದಾರೆ. ಅದು ₹1 ಬೇಡ, 2 ಲಕ್ಷ ಇವತ್ತು ಮಾರ್ಕೆಟ್ ಅಲ್ಲಿ ಏನಿದೆ, ಹಾ. 2,20,000ಗೆ ಗಾಡಿ ಕೊಡ್ತೀನಿ ಸರ್. 2,20,000 ಸಿಗುತ್ತೆ ನೋಡಿ. ಹಾಗೆ ನಮ್ಮ ಹತ್ರ ಕ್ವಿಡ್ ಕೂಡ ಅವೈಲೇಬಲ್ ಇದೆ. 16 ಮಾಡಲ್ ಕ್ವಿಡ್ 2.5 ಲಕ್ಷ ಗಾಡಿ ಕೊಡೋಣ ಸರ್. 2.5 ಲಕ್ಷಕ್ಕೆ 16 ಮಾಡಲು. 2016 ಮಾಡಲ್ ರಿನಾಲ್ಟ್ ಕ್ವಿಡ್ ಕೊಡ್ತೀನಿ ಸರ್. ಓಕೆ, ಅದು ಬೇಸಿಕ್ ಎಲ್ಲ ಟಾಪ್ ಎಂಡ್ ಮಾಡಲ್ ಗಾಡಿ, RXT ವೇರಿಯಂಟ್ ಬರುತ್ತೆ, ಏರ್ ಬ್ಯಾಗ್ ಇರೋ ಗಾಡಿ ಸರ್. ಓಕೆ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. RXT ವೇರಿಯಂಟ್ ಸಿಗುತ್ತೆ ನಿಮ್ಗೆ, ಒಳ್ಳೆ ಪ್ರೈಸ್ ಕೂಡ ಇದೆ, 2.5 ಲಕ್ಷಕ್ಕೆ ಕೊಡ್ತಾರಂತೆ. ಹಾಗೆ ಆಲ್ಟೋ ಕೂಡ ಇದೆ ಸರ್. 2012 ಮಾಡಲ್ ಆಲ್ಟೋ K10 1,65,000 ಗಾಡಿ ಕೊಡ್ತೀನಿ ಸರ್. 12 ಮಾಡಲ ಸರ್? 12 ಮಾಡಲ್ ಆಲ್ಟೋ K10 1,65,000 ಕೊಡ್ತಾರಂತೆ ನೋಡಿ. 12 ಮಾಡಲ್ ಸಿಗ್ತಾ ಇದೆ 1,65,000ಕ್ಕೆ. ಆಲ್ಟೋ ಅಲ್ಲ ಸರ್, K10 ಇದು. ಅದು K10 ಖಂಡಿತವಾಗ್ಲೂ K10. ಏನ್ ಸರ್ ಸಮಾಚಾರ? 1,65,000 ಕೊಡ್ತಾ ಇದೀರಾ ಸರ್? ಲೋ ಬಜೆಟ್, ಹಾ. ಬನ್ನಿ ತಗೊಂಡೋಗಿ. ಬರೀ ಥರ್ಡ್ ಓನರ್ ಆಗಿರೋದಕ್ಕೋಸ್ಕರ ಕಡಿಮೆ ಕೊಡ್ತಾ ಇದೀವಿ. ನಿಮ್ಗೆ ಗಾಡಿನೂ ಒರಿಜಿನಲ್ ಕಂಡೀಷನ್, ರನ್ನಿಂಗ್ ಕಂಡೀಷನ್ ಸೂಪರ್ ಆಗಿದೆ ಸರ್. ಅದ್ರಲ್ಲೂ 12 ಮಾಡಲ್ ಸಿಗುತ್ತೆ ನಿಮ್ಗೆ, ಸೂಪರ್. ಹಾಗೆ ಫಿಗೋ ಕೂಡ ಹುಡುಕೋರಿಗೆ ಫಿಗೋ ಕೂಡ ಸರ್ ನಮ್ಮ ಹತ್ರ ವೈಟ್ ಫಿಗೋ ಒಂದಿದೆ, 2010 ಮಾಡಲ್. ಇದನ್ನು ನೋಡಿ, ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಇಂಜಿನ್, ಪೆಟ್ರೋಲ್ ಅಂದ್ರೆ ಲೋ ಮೇಂಟೆನೆನ್ಸ್ ಬರುತ್ತೆ ಸರ್. ನಿಮ್ಗೆ ಡೀಸೆಲ್ ಇದ್ರೆ ಮೇಂಟೆನೆನ್ಸ್ ಹಂಗೆ ಹಿಂಗೆ ಅಂತ ಹೇಳ್ಬೋದು. ಲೋ ಮೇಂಟೆನೆನ್ಸ್ ಪೆಟ್ರೋಲ್ ಗಾಡಿ, ಫೋರ್ಡ್ ಫಿಗೋ. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಕಸ್ಟಮರ್ ಸುಮಾರು ಗಾಡಿಗಳಿಗೆ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್ಗಳು. 1,85,000 ಗಾಡಿ ಕೊಡ್ತೀನಿ ಸರ್. 1,85,000ಕ್ಕೆ ಈ ಫಿಗೋ ಸಿಗುತ್ತೆ ನಿಮ್ಗೆ. ವೈಟ್ ಕಲರ್, ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ. ಸರ್ ವೈಟ್ ಪೆಟ್ರೋಲ್ ಬೇಕಾ, ಡೀಸೆಲ್ ಹುಡುಕ್ತಾ ಇದೀರಾ? ತಗೊಳ್ಳಿ, 2011 ಮಾಡಲ್ ಗಾಡಿ ಕೊಡ್ತೀನಿ. 11ನೇ ಮಾಡಲು. ಬಾಡಿ ಲೈನ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ತುಂಬಾ ಬಾಡಿ ಲೈನ್ ಅಲ್ಲ, ರನ್ನಿಂಗ್ ಕಂಡೀಷನ್ ತುಂಬಾ ಕ್ಲಾಸ್ ಆಗಿದೆ. 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಡೀಸೆಲ್. ಅದ್ರಲ್ಲೂ 20 ಕಿಲೋಮೀಟರ್ ಮೈಲೇಜ್ ಬರೋ ಗಾಡಿ, ಫೋರ್ಡ್ ಫಿಗೋ ಡೀಸೆಲ್ ಗಾಡಿ, 2011 ಮಾಡಲ್ ಗಾಡಿ. 1,95,000ಕ್ಕೆ ZXi ವೇರಿಯಂಟ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಡೀಪ್ ಫಾಗರ್ ಬರುತ್ತೆ, ರಿಯರ್ ವೈಫರ್ ಎಲ್ಲ ಬರುತ್ತೆ ಸರ್. ರೇರ್ ವೈಪರ್ ಎಲ್ಲ ತೋರಿಸಿ ಬರುತ್ತೆ ನಮ್ಮ ವೀಕ್ಷಕರಿಗೆ, ಬ್ಯಾಕ್ ಪ್ರೊಫೈಲ್ ತೋರಿಸಿ. ಟಾಪ್ ಎಂಡ್ ಮಾಡಲ್ ಸರ್. ಇವತ್ತು ಸ್ವಿಫ್ಟ್ ಮಾಡಲ್ 11 ಮಾಡಲ್ 3 ಲಕ್ಷ ರೂಪಾಯಿ ಇದೆ ಸರ್. ನನ್ ಡೀಸೆಲ್ ಗಾಡಿ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 1,95,000 ಗಾಡಿ ಕೊಡ್ತೀನಿ. 1,95,000ಕ್ಕೆ ಡೀಸೆಲ್ ಸಿಗುತ್ತೆ. ಫಿಗೋ ಟಾಪ್ ಎಂಡ್. ಓಕೆ, ಅದು ಟಾಪ್ ಎಂಡ್. ಇನ್ನೊಂದು ನೋಡಿ, ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ವೀಕ್ಷಕರೇ. 2015 ಮಾಡಲ್, 15 ಮಾಡಲು, 2015ನೇ ಮಾಡಲ್, ಹೋಂಡೈ i20 ಇಲೈಟ್. ಬರೀ 75,000 ಓಡಿದೆ. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್. ಬರೀ 75,000 ಓಡಿರೋ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್ ಲಾಕ್ ಇದೆ. ಬರೀ ಹಾಯ್ ಅಂತ ಕಳ್ಸಿ. ಏನ್ ಕಳ್ಸ್ಬೇಕು? ಹಾಯ್ ಅಂತ ಕಳ್ಸಿ. ಫುಲ್ ಫೋಟೋಸ್ ಬರುತ್ತೆ, ಫೀಚರ್ಸ್ ಇರುತ್ತೆ, ನೋಡ್ತಾ ಇರ್ಬೋದು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡೀಪ್ ಫಾಗರ್ ಎಲ್ಲ ಬರುತ್ತೆ. VT ಇಂಜಿನ್, ಸ್ಪೋರ್ಟ್ಸ್ ವೇರಿಯಂಟ್. 15 ಮಾಡಲ್ ಸಿಂಗಲ್ ಓನರ್,
4,90,000 ಗಾಡಿ ನಿಮ್ಗೆ. 15 ಮಾಡಲ್ ಸಿಂಗಲ್ ಓನರ್ 4,90,000 ಸಿಗುತ್ತೆ. 6.5 ಲಕ್ಷ ಬೇಡ ಸರ್, ಹಾ 4,90,000 ಗೆ 15 ಮಾಡಲ್ ಸಿಂಗಲ್ ಓನರ್ 75,000 ಓಡಿರೋ ಗಾಡಿ ಕೊಡ್ತೀನಿ ಸರ್. ಅದು ನಿಮ್ಗೆ i20 ಸಿಗುತ್ತೆ, ಅದು ಸ್ಪೋರ್ಟ್ಸ್ ವೇರಿಯಂಟ್ ಸಿಗುತ್ತೆ. i20 ಲೈಟ್ ಇದು ಲೇಟೆಸ್ಟ್ ವೇರಿಯಂಟ್ ಬರುತ್ತೆ ಗಾಡಿ. ಓಕೆ, ಹಾಗೆ ಇನ್ನೊಂದು i20 ಕೂಡ ಅವೈಲೇಬಲ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಈಗ ಜಸ್ಟ್ ಬಂದಿರೋದ್ ಗಾಡಿ ನೋಡಿ ಹೆಂಗಿದೆ, ಗಾಡಿ ಪಳ ಅಂತಿದೆ. 2011 ಮಾಡಲ್ ಹಾ. ಹೋಂಡೈ i20 ಡೀಸೆಲ್ ಇಂಜಿನ್, ಹಾ ಪೆಟ್ರೋಲ್ ಅಲ್ಲ ಸರ್, ಡೀಸೆಲ್ ಗಾಡಿ. Diesel, ಹಾ. AC ಪೋಸ್ಟಿಂಗ್, ಪವರ್ ವಿಂಡೋಸ್, ಡಿಫಾಗರ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್ ಸಮೇತ ಬರುತ್ತೆ ಸರ್. ಏರ್ ಬ್ಯಾಗ್ ಸಮೇತ ಬರುತ್ತೆ, ನೋಡ್ಬೋದು ಏರ್ ಬ್ಯಾಗ್ ಅಲ್ಲ, ಕಂಪ್ನಿ Single airbag ಮ್ಯೂಸಿಕ್ ಬರುತ್ತೆ. ಸಿಸ್ಟಮ್ ಎಲ್ಲ ಬರುತ್ತೆ. ಹಾ 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 ಸ್ಪೋರ್ಟ್ಸ್ ವೇರಿಯಂಟ್, ಟಾಪ್ ಅಂಡ್ ಮ್ಯಾಗ್ ವಿಲ್, ಗೀಗ್ ವಿಲ್ ಎಲ್ಲ ಬರುತ್ತೆ ಸರ್. ಎಲ್ಲವೂ ಆಪ್ಷನ್ ಬರುತ್ತೆ ನಿಮ್ಗೆ ಇದರಲ್ಲಿ. 2011 ಮಾಡಲ್ i20 ಸ್ಪೋರ್ಟ್ಸ್ ಟಾಪ್ ಅಂಡ್ ಹಾ 2,75,000 2,75,000 ಟಾಪ್ ಎಂಡ್ ಮಾಡಲ್ i20 ಖಂಡಿತವಾಗ್ಲೂ ಕೊಡ್ತೀನಿ ಸರ್, ಬನ್ನಿ ತಗೊಂಡೋಗಿ. ಅದ್ರಲ್ಲೂ 11 ಮಾಡಲ್ ಸಿಗುತ್ತೆ. ಡೀಸೆಲ್ ಗಾಡಿ, ಓಕೆ ಪೆಟ್ರೋಲ್ ಎಲ್ಲ ವಿಷಯ, ಡೀಸೆಲ್ ಗಾಡಿ Diesel 11 ಮಾಡಲ್ i20 ಗಾಡಿ ಕೊಡೋಣ. ಓಕೆ, ಸ್ಯಾಂಟ್ರೋ ಹುಡುಕೋರಿಗೆ ಬಂಪರ್ ಅಂತಾನೆ ಹೇಳ್ಬೋದು. ಎಷ್ಟು ಸ್ಯಾಂಟ್ರೋ ಬೇಕು ಅಷ್ಟು ಅವೈಲೇಬಲ್. ಬಂಪರ್ ಗಾಡಿ, ಬಂಪರ್ ಪ್ರೈಸ್ ಅಲ್ಲಿ 1,25,000 ಸ್ಯಾಂಟ್ರೋ ಸರ್. 1,25,000 ಸ್ಯಾಂಟ್ರೋನ ಬರೀ 1,25,000 ಗೆ ಸ್ಯಾಂಟ್ರೋ ಜಿಂಕ್ ಕೊಡ್ತೀನಿ ಸರ್. ಜಿಂಕ್ ಕೊಡ್ತಾರೆ. ಓಕೆ ಸೂಪರ್. ಹಾಗೆ ನಮ್ಮ ಹತ್ರ ಸ್ಪಾರ್ಕ್ ಕೂಡ ಅವೈಲೇಬಲ್ ಇದೆ ಸರ್. 2011 ಮಾಡಲ್ ಹಾ 1,20,000 ಗಾಡಿ ಕೊಡ್ತೀನಿ ಸರ್. 1,20,000 11 ಮಾಡಲ್ ಅದನ್ನು. ಚೌರ್ಲೆಟ್ ಸ್ಪಾರ್ಕ್ ಗಾಡಿ ಕೊಡ್ತೀನಿ ಸರ್. ಓಕೆ ಸೂಪರ್. ಬೀಟ್ ಹುಡುಕರಿಗೆ ಸಾಲು ಸಾಲಲ್ಲ, ಅವಾಗ ನೋಡಿದ್ದು ಗೋಲ್ಡ್ ಕಲರ್. ಹಾ ಗೋಲ್ಡ್ ಬೇಕಾ, ಗ್ರೀನ್ ಬೇಕಾ, ರೆಡ್ ಬೇಕಾ, ಬ್ಲಾಕ್ ಬೇಕಾ ಸರ್, ನಿಮ್ ಚಾಯ್ಸ್. ಹಾ ಎಲ್ಲಾ ಕಲರ್ ಅಲ್ಲಿ ನಮ್ಮ ಹತ್ರ ಬೀಟ್ ಇದೆ. ಓಕೆ, ಪ್ರೈಸಸ್ ಸರ್ ಬನ್ನಿ, ಹಾ ನಮ್ ನಂಬರ್ ಇದೆ, ಹಾಯ್ ಅಂತ ಕಳ್ಸಿ. 8123882227 ಬರೀ ಹಾಯ್ ಅಂತ ಕಳ್ಸಿ. ಹಾ ಎಲ್ಲಾ ಫೀಚರ್ ಬರುತ್ತೆ. ಹಾ 2013 ಮಾಡಲ್ ಚವರ್ಲೆಟ್ ಬೀಟ್. ಹಾ ಇಂಟೀರಿಯರ್ ತೋರಿಸಿ, ಇಲ್ಲಿಂದಾನೆ ಹೆಂಗ್ ಕಾಣ್ತಾ ಇದೆ ನೋಡಿ ಸರ್. ನೋಡಿ ಹೆಂಗ್ ಕಾಣ್ತಾ ಇದೆ. ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರ್ಸ್. 2013 ಮಾಡಲ್ ಚವರ್ಲೆಟ್ ಬೀಟ್ ಗ್ರೀನ್ ಕಲರ್ ಗಾಡಿ, ಹಾ ಬರೀ 1,85,000. 1,85,000 13 ಮಾಡಲು. 2012 ಮಾಡಲ್ 1,75,000 ಗಾಡಿ 12 ಮಾಡಲು. ಹಾ ಸರ್. LPG ಜೊತೆ ಕೊಡ್ತೀನಿ, ಒರಿಜಿನಲ್ ಗಾಡಿ. ಓಕೆ, LPG 2013 ಮಾಡಲ್, 2012 ಮಾಡಲ್, 2012 ಮಾಡಲ್. 12 ಮಾಡಲು. ಪ್ರೈಸ್ ಬ್ಲಾಕ್ ಬ್ಯೂಟಿ ತರನ ಇದೆ, ಗ್ಲಾಸ್ ತರ ಇದೆ. ಹಾ. ಇಲ್ಲೇ ಇದೆ ನೋಡಿ, 2012 ಮಾಡಲ್ ಜನವರಿ ವೆಹಿಕಲ್, ಗ್ಲಾಸ್ ತರ ಇದೆ. ಹಾ ಗಾಡಿ ತುಂಬಾ ಚೆನ್ನಾಗಿದೆ. 1,75,000 ಕೊಡಿ ಸರ್. 1,75,000 12 ಮಾಡಲು ಸಿಗುತ್ತೆ ಅದನ್ನು ಬೀಟು. ಹಾ ಇದು ಬಡವರ ಬಾದಾಮಿ. ಬಡವರ ಬಾದಾಮಿ ಎಲ್ಲ ಕಸ್ಟಮರ್ ಆಲ್ ಓವರ್ ಇಂಡಿಯಾ ಸುತ್ಕೊಂಡ್ ಬಂದಿರೋದು ಈ ಗಾಡಿದಲ್ಲಿ ಹೇಳ್ತಾ ಹೌದಾ? ಇದ್ದಾರೆ. ನನ್ನ ಹತ್ರ ಒಂದ್ ಗಾಡಿ ತಗೊಂಡಿದ್ರು ಇನೋವಾ, ಹಾ ಬರೀ 48,000 ಕಾರ್ ಕೊಡ್ತೀನಿ ಸರ್. 48,000 ರೂಪಾಯಿಗೆ ಸರ್. 48,000ಕ್ಕೆ ಕಾರು. ಹಾ ಇದನ್ನು ಲ್ಯಾಪ್ ತೆಗಿರೋ ಗಾಡಿ ಅಲ್ಲ, ಹಾ ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ. ಹಾ 48,000 ಕೊಡಿ, ಹಾ. ನಿಮ್ಮ ಹೆಸರು ಟ್ರಾನ್ಸ್ಫರ್, ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ. Transfer ಅದನ್ನು ನೋಡ್ತಾ ಮಾಡಿ. ಇರ್ಬೋದು, HSRP ನಂಬರ್ ಪ್ಲೇಟ್ ಇದೆ. HSRP ಪ್ರತಿಯೊಂದು ಪ್ಯಾಕೇಜ್ ಇದೆ ಇದರಲ್ಲಿ. ಸರ್ ಎಷ್ಟು ಬೇಕಾ? ಹಾ. ಆಲ್ಟೋ ಪ್ರೈಸ್ ಅಲ್ಲಿ 1,55,000 ಗಾಡಿ ಕೊಡ್ತೀನಿ ಸರ್. 1,55,000 ಆಲ್ಟೋ ಪ್ರೈಸ್ ಅಲ್ಲಿ ಸಿಗುತ್ತಾ? 1.5 ಕೊಡಿ ಸರ್, ತಗೊಂಡು ಓಕೆ ಸೂಪರ್. ಸರ್. 2012 ಮಾಡೋ ಆಲ್ಟೋ LXI ಬೇಕಾ ಸರ್? ಹಾ 1,65,000 ಕೊಡಿ, ತಗೊಂಡೋಗಿ ಸರ್. 1,65,000 ಆಲ್ಟೋ ಸಿಗುತ್ತೆ. ತಗೊಂಡೋಗಿ ಸರ್. ಓಕೆ ಸೂಪರ್. ಸಿಟಿ ಒಂದಲ್ಲ ಅಣ್ಣ, ಸಿಟಿ ಹಾ 2 ಇದೆ. ಓಕೆ ಯಾವ ಸಿಟಿ ಬೇಕು? ಹಾ ಎರಡಕ್ಕೂ ಮ್ಯಾಗ್ವಿಲ್ ಇದೆ, ಹಾ 2 ಟಾಪ್ ಅಂಡ್ ಮಾಡಲ್. ಹಾ ನೋಡಿ ಒಂದ್ ಕೆಲ್ಸ ಮಾಡೋಣ ಸರ್, ಹಾ 2 ಗಾಡಿನ ಯಾವ್ದನ್ನ ತಗೊಳ್ಳಿ. ಹಾ ಇದು 2,75,000 ಗಾಡಿ ಕೊಡ್ತೀನಿ. ಹಾ 3 ಲಕ್ಷ ಅಲ್ಲ ಸರ್, ಹಾ 2,75,000 ಗೆ Model ಏನಿದೆ ಒರಿಜಿನಲ್ sir? ಗಾಡಿ, ಹಾ. ಫ್ರಂಟ್ ವಿಂಡ್ಶೀಲ್ಡ್ ಸಮೇತ ಒರಿಜಿನಲ್ ಗಾಡಿ. ಒರಿಜಿನಲ್ ಇರ್ತಕ್ಕಂಥ ವೆಹಿಕಲ್. 2010 ಮಾಡಲ್ ಮೆರೂನ್ ಕಲರ್, ಇದನ್ನು ಟಾಪ್ ಅಂಡ್ ಮಾಡಲ್ ಗಾಡಿ. ಓಕೆ ಸರ್ 2 ಗಾಡಿಗೂ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡೀಪ್ ಫಾಗರ್, ರಿಯರ್ ವೈಪರ್, ABS, ಹಾ. ಏರ್ ಬ್ಯಾಗ್ಸ್ ಎಲ್ಲಾ ಫೀಚರ್ ಬರುತ್ತೆ. ಹಾ ಇದನ್ನು ನೋಡ್ತಾ ಇರ್ಬೋದು, ಮೆರೂನ್ ಕಲರ್ ಗಾಡಿ. ಹಾ ಇದು 2010 ಮಾಡಲ್ ಹಾ. ಹೋಂಡಾ ಸಿಟಿ ಸರ್, ಟಾಪ್ ಅಂಡ್ ಮಾಡಲ್. 2,75,000 ಗಾಡಿ ಕೊಡ್ತೀನಿ. 2,75,000 10 ಮಾಡಲ್ ಟಾಪ್ ಎಂಡ್ ಸಿಗುತ್ತೆ. ಅದು ಬಂದು 2,75,000 ಗಾಡಿ ಕೊಡ್ತೀನಿ. ಓಕೆ ಇದು ಸರ್ ಆನೆ ಸ್ಕಾರ್ಪಿಯೋ ಹಾ SLX ವೇರಿಯಂಟ್, ಹಾ. 2006 ಮಾಡಲ್. ಹಾ. ಇದಕ್ಕೂ ಟಾಕಿಂಗ್ ವರ್ಷನ್ ರನ್ನಿಂಗ್ ಇದೆ ಸರ್. ಓಕೆ ಟಾಕಿಂಗ್ ವರ್ಷನ್ ರನ್ನಿಂಗ್ ಇರ್ತಕ್ಕಂಥ ಗಾಡಿ 7 ತೋರ್ಸಿ ಸೀಟರ್ ಸರ್ ನಮ್ ವೀಕ್ಷಕರಿಗೆ. ಹಾ. ಲೇಟೆಸ್ಟ್ ಹಾ. SLX ವೇರಿಯಂಟ್ ಇದು, ಹಾ. ವೈಟ್ ಕಲರ್ ಗಾಡಿ. ಹಾ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ಹೊಸ ಜಾಗ ಇದೆ, ಓಕೆ ಎಕ್ಸ್ಟೀರಿಯರ್ ಚೆನ್ನಾಗಿದೆ, ಒರಿಜಿನಲ್ ಕಂಡೀಷನ್ ಗಾಡಿ. ಇಂಟೀರಿಯರ್ ಎಲ್ಲ ನೋಡಿ ಲಾಂಗ್ ಲೈಫ್ ಬರುತ್ತೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸ್ಕಾರ್ಪಿಯೋ SLX ಟರ್ಬೋ CRD ಇಂಜಿನ್, ಓಕೆ 2006 ಸರ್. ಇದು 6 ಮಾಡಲು ಸೆಕೆಂಡ್ ಓನರ್ ಗಾಡಿ. ಹಾ 2,45,000 ಗಾಡಿ ಸರ್. 2,45,000 6 ಮಾಡಲು ಸೆಕೆಂಡ್ ಓನರ್ ಸಿಗುತ್ತೆ. ಅದನ್ನು ನ್ಯೂ ಲುಕ್ ಇರೋ ಗಾಡಿ ಸರ್. ಓಕೆ ನ್ಯೂ ಲುಕ್ ಇರೋ ವೆಹಿಕಲ್ ಅಂತಾನೆ ಹೇಳ್ಬೋದು. ಹಾಗೆ i20 ಸ್ಪೋರ್ಟ್ಸ್ ಸೇಲ್ ಆಗಿದೆ ಸರ್. ಇದು ಇವತ್ತು ಡೆಲಿವರಿ ಕೊಡ್ಬೇಕು ಗಾಡಿ. ಓಕೆ ನೆಕ್ಸ್ಟ್
ಸರ್ 1,35,000 ಕೊಡಿ ರಿನಾಲ್ಟ್ ಲೋಗನ್ 8 ಮಾಡಲ್ ಹಾ. ಇದಕ್ಕೂ ಎಲ್ಲ ಡಾಕ್ಯುಮೆಂಟ್ ಇರೋ ಗಾಡಿ ಕೊಡ್ತೀನಿ ಸರ್. ಓಕೆ ಪೆಟ್ರೋಲ್ ಡೀಸೆಲ್ ಸರ್ ಇದು ಪೆಟ್ರೋಲ್ ಲೋ ಬಜೆಟ್ ಅಲ್ಲಿ 1,35,000ಗೆ ಎಲ್ಲಾ ಫೀಚರ್ ಇರೋ ಗಾಡಿ ಲೋ ಬಜೆಟ್ ಅಲ್ಲಿ ಸಿಗುತ್ತೆ. ವಿಟಿ ಇಂಜಿನ್ ಪೆಟ್ರೋಲ್ ಗಾಡಿ ಹಾ. ಲೋ ಮೇಂಟೆನೆನ್ಸ್ 7 ಮಾಡಲ್ ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ ಅದು top end. ತೋರಿಸಿ ಸರ್ ನಮ್ ವೀಕ್ಷಕರಿಗೆ ಹಾ. ಹೆಂಗಿದೆ ಗಾಡಿ. ಇಂಟೀರಿಯರ್ ನೋಡಿ ಯಾವ ತರ ಮೇಂಟೈನ್ ಆಗಿದೆ ನೋಡಿ. ಎಕ್ಸ್ಟೀರಿಯರ್ ನೋಡಿ ಯಾವ ತರ ಇದೆ. ಇಂಟೀರಿಯರ್ ಅಲ್ಲ ಎಕ್ಸ್ಟೀರಿಯರ್ ನೋಡಿ ಸರ್ ಅದನ್ನು ಚೆನ್ನಾಗಿದೆ ಸರ್. ಒಳಗಡೆ ಆಗ್ಲಿ ಆಚೆ ಆಗ್ಲಿ ಎಲ್ಲಾ ಚೆನ್ನಾಗಿದೆ. ಹಾ. ಟಾಪ್ ಅಂಡ್ ಮಾಡಲ್ ಮ್ಯಾಗ್ ವೀಲ್ ಇರೋ Mag wheel ಗಾಡಿ ಸಮೇತ. ನೋಡಿ ಹಾ. ಸರ್. ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಡಿಫಾಗರ್ ಹಾ. ಎಲ್ಲಾ ಫೀಚರ್ ಇರೋ ಗಾಡಿ. ಹಾ. 1,65,000. Okay. 75 ಬೇಡ 2 ಲಕ್ಷ ಬೇಡ ಸರ್. ಹಾ. 1,65,000ಗೆ ವರ್ಣ ಗಾಡಿ ಕೊಡ್ತೀನಿ. 1,65,000ಕ್ಕೆ ಅದು ಟಾಪ್ ಎಂಡ್ ಮಾಡ್ಲು. ಎಕ್ಸ್ಟೀರಿಯರ್ ಖಂಡಿತವಾಗ್ಲೂ. ಇಂಟೀರಿಯರ್ ಸೂಪರ್ ಆಗಿ ಮೇಂಟೈನ್ ಆಗಿದೆ. ಕರೆಕ್ಟ್ ಹೇಳ್ತಾ ಇದೀರಾ ಸರ್. ಓಕೆ ನೆಕ್ಸ್ಟ್ ಫಾಬಿಯಾ ಸನ್ ರೂಫ್ ಬೇಕಾಣ? ಸನ್ರೂಫ್ ಇದೆಯಾ ಸರ್? 1,90,000 ಕೊಡಿ. ಬೇಡ ಸರ್ 1,85,000 ಕೊಡಿ ಸರ್. ತಗೊಂಡೋಗಿ ಸರ್. ಓಕೆ ಬಡವರಿಗೆ ಸನ್ರೂಫ್ ಆಸೆ ಇರುತ್ತೆ ಅದನ್ನು ಕ್ಲಿಯರ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು 1,85,000ಗೆ ಸ್ಕೋಡಾ ಫ್ಯಾಬಿಯಾ ಸನ್ ರೂಫ್ ಇರೋ ಗಾಡಿ ಕೊಡ್ತೀನಿ. ಯಾವ್ದ್ರಲ್ಲೂ ಸನ್ರೂಫ್ ಬರೋದಿಲ್ಲ ಈ ಪ್ರೈಸ್ ಅಲ್ಲಿ. ಯಾವ್ದು ಬರುತ್ತೆ ಸರ್? ಯಾವ್ದು ಬರಲ್ಲ ಅದಕ್ಕೆ ನಾನು ಕೊಡ್ತಾ ಇದೀನಿ. ಬನ್ನಿ ಮಿಸ್ ಮಾಡ್ಕೊಳ್ಳೋ ಹೋಗ್ಬಿಡಿ. MS ಕಾರ್ಸ್ ಗೆ ಬನ್ನಿ. ಹಾ. ಎಲ್ಲಿಗೆ ಬರ್ಬೇಕು ಹೇಳಿ? ಎಲ್ಲಿಗೆ ಬರ್ಬೇಕಂದ್ರೆ ನಮ್ಮ ನಾಗರಬಾವಿ ಬರ್ಬೇಕು. ಎಲ್ಲಿಗೆ ಬರ್ಬೇಕು? ನಾಗರಬಾವಿದಲ್ಲಿ ಎಲ್ಲಿಗೆ ಬರ್ಬೇಕು ಸರ್? ಹೇಳಿ ಸರ್ ನೀವೇ. MS ಕಾರ್ಸ್ ಗೆ ಅಂತ ಹೇಳಿ. MS ಕಾರ್ಸ್ ಗೆ ಬರ್ಬೇಕು. ಅದು. ಅಡ್ರೆಸ್ ಏನು ಅಂತ ನೀವ್ ಹೇಳ್ಬೇಕು. ಸರ್ ನಮ್ದು ಒಂದೇ ಬ್ರಾಂಚ್ ಇರೋದು. ಹಾ. ಒಂದೇ ಕಡೆ ನಮ್ ಗಾಡಿಗಳಿದೆ. 100+ ವೆಹಿಕಲ್ಸ್ ಇದೆ. ನಿಮ್ಗೆ ನೋಡ್ತಾ ಇರ್ಬೋದು ಹಾ. ಎಷ್ಟು ಗಾಡಿಗಳ ರೋಡ್ ಅಲ್ಲಿ ನಿಮ್ ವಿಡಿಯೋಕ್ಕೋಸ್ಕರ ತರಿಸಿದೀವಿ. ಹಾ. ಬನ್ನಿ ಎಲ್ಲಾ ಡೀಟೇಲ್ಸ್ ಹೇಳೋಣ. ಹಾಗೆ ಸ್ವಿಫ್ಟ್ ರೆಡ್ ಕಲರ್ ಅಲ್ಲಿ ಯುನೀಕ್ ನಂಬರ್ ಜೊತೆಗೆ 6400. ಗಾಡಿ ನೋಡಿ ಸರ್ ಒಂದ್ಸಲಿ. ಗಾಡಿ ತೋರಿಸ್ತೀವಿ ಒಂದ್ಸಲಿ ಹೆಂಗಿದೆ ಅಂದ್ರೆ ಮ್ಯಾಗ್ ವೀಲ್ ರೆಡ್ ಕ್ಲಾಸ್ ಕಂಡೀಷನ್ ಸರ್. ಒಂದು ಸ್ಕ್ರಾಚ್ ಆಗ್ಲಿ ಒಂದ್ ಡೆಂಟ್ ಆಗ್ಲಿ ಏನಿಲ್ಲ. ನೀಟ್ ಆಗಿದೆ ಗಾಡಿ. ಇಂಟೀರಿಯರ್ ನೋಡಿ ಸಖತ್ತಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು ಸರ್. ಬೇಸಿಕ್ ಅಲ್ಲ ಇದು, ಹಾ. ಫುಲ್ ಟಾಪ್ ಎಂಡ್. ಹೌದಾ? ZXi ವೇರಿಯಂಟ್. ZXi ಸರ್ ಇದು. ಗಾಡಿ ಏನ್ ಸರ್ ನಾನೇ ನೋಡ್ತಾ ಹೆಂಗಿದೆ ಗಾಡಿ. ಹಾ, ಹಾ, ಹಾ. ಸೂಪರ್ ಆಗಿ ಕಾಣ್ತಾ ಇದೆ. ಬಾಡಿಲಿ ಒಂದ್ ಸ್ಕ್ರಾಚ್ ಇಲ್ಲ ಸರ್. ಹಾ. ರಬ್ಬಿಂಗ್ ಪಾಲಿಶ್ ಹಾಕಿದ್ದಾರೆ. ಕಸ್ಟಮರ್ ಟಚ್ ಅಪ್ ನೀಟ್ ಆಗಿ ಮಾಡಿದಾರೆ ನೋಡಿ. Okay. ಗಾಡಿ ಸೂಪರ್ ಆಗಿದೆ. ನಂಬರ್ ನೋಡಿ 6499. 6400 ZXi. 6400. ಹಾ. ಸರ್ ನನ್ಗೂ ಸ್ವಲ್ಪ ಮಿಸ್ಟೇಕ್ ಆಗತ್ತಲ್ಲ Okay, ಸರ್. ಹಾ. ಹೇಳಿ ಹೇಳಿ ಹಾ, okay, ಅದಕ್ಕೆ ಹೇಳಿ. ನಾನು ಹೇಳೋದು ಸರ್. ನನ್ನ ಹಾ. ನಂಬರ್ ಇದೆ 8123888877. ಹಾ. ಹಾಯ್ ಅಂತ ಕಳ್ಸಿ ಬರುತ್ತೆ. Okay. ಈ ಗಾಡಿ ಏನಂದ್ರೆ ನನ್ಗೆ ಆಶ್ಚರ್ಯ ಇದೆ. ಗಾಡಿ ಅಷ್ಟು ನೀಟ್ ಅಷ್ಟು ಆಗಿ ನೋಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್. 5 or 6 ಸರ್ ಈಗ ಬಂದಿರೋದ್ ಗಾಡಿ ಇದು. ಹೌದಾ? ಏರ್ ಬ್ಯಾಗ್ ನೋಡಿ ಸರ್. ಏರ್ ಬ್ಯಾಗ್ ಇದೆ ಸರ್. ZXi ಸರ್ 6 ಮಾಡಲ್ ಏರ್ ಬ್ಯಾಗ್ಸ್. ಏರ್ ಬ್ಯಾಗ್ಸ್ ಇದೆ ಅದನ್ನು. ಫುಲ್ ಟಾಪ್ ಎಂಡ್ ಮಾಡಲ್ ಗಾಡಿ. ಸಿಸ್ಟಮ್ ಸಮೇತ ಫುಲ್ ಟಾಪ್ ಎಂಡ್ ಹಾ. ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ. 1,90,000 ಗಾಡಿ ಕೊಡೋಣ ಸರ್. ಏನ್ ಸರ್ ಹೇಳ್ತೀರಾ? ZXi ಸರ್ ಇದು. ಸಾಕು ಸರ್. ಹಾ. 5,000 ಬರುತ್ತಾ ಸಾಕು ಸರ್. 180 ಗಾಡಿ ಕೊಡೋಣ ತಗೊಂಡೋಗಿ ಸರ್. 190 ಟಾಪ್ ಅಂಡ್ ಮಾಡಲು ಸ್ವಿಫ್ಟ್ ಸಿಗುತ್ತೆ. ಇದುವರೆಗೆ ಜಸ್ಟ್ ಬಂದಿರೋದು ಗಾಡಿ. ಇದನ್ನು ನೋಡಿ ಹಾ. ಸಿಟಿ ZX. ಹಾ. ಇದನ್ನು ಈಗ ಜಸ್ಟ್ ಬಂದಿದೆ. ಪಾಲಿಶ್ ಸಮೇತ ಏನು ಮಾಡಿಲ್ಲ. ಹಾ. ಗಾಡಿನೂ ತುಂಬಾ ಚೆನ್ನಾಗಿದೆ. ಹಾ, ಹಾ, ಹಾ. ನೋಡ್ತಾ ಇರ್ಬೋದು ZX ವೇರಿಯಂಟ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲಾ ಫೀಚರ್ ಬರುತ್ತೆ. ಇಂಟೀರಿಯರ್ ಟೈರ್ ಪ್ರೊಫೈಲ್ ಸೂಪರ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಲೆದರ್ ಸೀಟ್ಸ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿದೆ. ಒರಿಜಿನಲ್ ಗಾಡಿ. ಡಿಫಾಗರ್ ನೋಡಿ. ಒರಿಜಿನಲ್ ಡಿಫಾಗರ್ ಎಲ್ಲ 8277 ನಂಬರ್. ಹಾ. ಸಿಟಿ ZX ಹುಡುಕ್ತಾ ಇದ್ರೆ ಹಾ. 1,65,000 ಗಾಡಿ ಕೊಟ್ಬಿಡೋಣ. 1,65,000 ಸಿಟಿ. 1,65,000 ಒರಿಜಿನಲ್ ಕಂಡೀಷನ್ ಹೋಂಡಾ ಸಿಟಿ ZX ಸಿಟಿ ಸಿಗುತ್ತೆ. ಹಾಗೆ ನಮ್ಮ ಹತ್ರ ಇದಾವ ಸರ್ ಡಿಸೈರ್. 2013 ಮಾಡಲ್ ಡಿಸೈರ್ ಸೆಕೆಂಡ್ ಓನರ್ VXi ನ್ಯೂ ಲುಕ್. ಒರಿಜಿನಲ್ ಕಂಡೀಷನ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹಾ. ನೋಡ್ತಾ ಇರ್ಬೋದು ಹೆಂಗಿದೆ ಅಂದ್ರೆ ಡಿಸೈರ್ ಹುಡುಕೋರ್ಗೆ ಒಂದು ರೆಡ್ ಕಲರ್ ಹಾಕಿದ್ದೆ ನಮ್ಮ ವಿಡಿಯೋದಲ್ಲಿ. ಸೇಲ್ ಆಗಿದೆ. ತುಂಬಾ ಜನ ಕೇಳ್ತಾ ಇದ್ರು. ಇನ್ನೊಂದು ಗಾಡಿ ಬಂದಿದೆ ಸರ್. ಡಿಸೈರ್ VXi 2013ನೇ ಮಾಡಲ್ ಸೆಕೆಂಡ್ ಓನರ್ ಗಾಡಿ. 4,25,000 ಗಾಡಿ ಕೊಡ್ತೀನಿ ಸರ್. 4,25,000ಕ್ಕೆ 14 ಮಾಡಲು ಆಪ್ಷನ್ ಅಲ್ಲೂ. 13 ಮಾಡಲ್. 13 ಮಾಡಲು ಗಾಡಿ ಒರಿಜಿನಲ್ ಕಂಡೀಷನ್. ಯಾರಿಗಾದ್ರೂ ಮೆಕ್ಯಾನಿಕ್ ಕರ್ಕೊಂಡು ಮನೆ ಚೆಕ್ ಮಾಡ್ಕೊಂಡು ತಗೊಂಡೋಗಿ 4,25,000ಗೆ ಡಿಸೈರ್ ಶಾರ್ಟ್ ಡಿಕ್ಕಿ ನ್ಯೂ ಲುಕ್ ಗಾಡಿ ಕೊಡ್ತೀನಿ. ಓಕೆ ಸೂಪರ್ ನ್ಯೂ ಲುಕ್ ಗಾಡಿ ಸಿಗುತ್ತೆ. ಹಾಗೆ ಟಾಟಾ ಇಂಡಿಕಾ ವಿಸ್ಟಾ ಸರ್ 1.5 ಲಕ್ಷ ಕೊಡಿ ಸರ್. 10 ಮಾಡಲ್ ವಿಸ್ಟಾ ಸರ್. 10 ಮಾಡಲು ವಿಸ್ಟಾ 1.5 ಲಕ್ಷಕ್ಕೆ ಸಿಗುತ್ತೆ. ಸಾಕು ಸರ್. 9 ಮಾಡಲ್ ಡಿಸೈರ್ ಬೇಕಾ? ಹಾ. 2,35,000 ಗಾಡಿ ಕೊಡ್ತೀನಿ. 9 ಮಾಡಲು ಸಿಗುತ್ತೆ. 2,35,000ಕ್ಕೆ ರಿಟ್ಸು ಸರ್ 2010 ಮಾಡಲ್ CNG ಸಮೇತ ಗಾಡಿ ಕೊಡ್ತೀನಿ. Okay. 2,35,000. 2,35,000ಕ್ಕೆ CNG ವೆಹಿಕಲ್ ಸಿಗುತ್ತೆ. ಸರ್ 2,25,000ಗೆ ರಿನಾಲ್ಟ್ ಕ್ವಿಡ್ ಗಾಡಿ ಕೊಡ್ತೀನಿ. ಓಕೆ ರೆನಾಲ್ಟ್ ಕ್ವಿಡ್ ಸಿಗುತ್ತೆ ನಿಮ್ಗೆ. ಸರ್ ಆಲ್ಟೋ ಲೋ ಬಜೆಟ್ ಅಲ್ಲಿ ಬೇಕಾ? 1,45,000 ಗಾಡಿ ಕೊಡ್ತೀನಿ. 1,45,000ಕ್ಕೆ ಆಲ್ಟೋ ಸಿಗುತ್ತೆ. ಖಂಡಿತವಾಗಿ. ಫಾಬಿಯಾ 14 ಮಾಡಲ್ ಸ್ಕೋಡಾ ಫ್ಯಾಬಿಯಾ 2,65,000 ಗಾಡಿ ಕೊಡ್ಬೇಕು. 14 ಮಾಡಲು ಸರ್. ಅಲ್ಲ ಸರ್ 14ನೇ ಮಾಡಲ್ ಡೀಸೆಲ್ ಗಾಡಿ. ಲೋನು ಆಗ್ಬಿಡುತ್ತೆ ಸರ್. ಖಂಡಿತವಾಗ್ಲೂ ಆಗುತ್ತೆ. 2,60,000 ಗಾಡಿ ಕೊಡ್ತೀನಿ. ಓಕೆ ಸೂಪರ್. ನೆಕ್ಸ್ಟ್ ಸರ್ 9 ಮಾಡಲ್ ಹೋಂಡಾ i20 2.5 ಲಕ್ಷ ಗಾಡಿ ಕೊಡ್ತಾರೆ ಸರ್. 9 ಮಾಡಲು
ಹೌದು. ಓಕೆ ಸರ್ ಸ್ಕೋಡಾ ರ್ಯಾಪಿಡ್ 2012 ಮಾಡೆಲ್ ಗಾಡಿ ಸರ್. ಹಾ ಬರೀ 2,60,000 ಗಾಡಿ ಕೊಡ್ತೀನಿ. 2,60,000 12 ಮಾಡಲ್ ಸ್ಕೋಡಾ ಮಾಡಲು ವಿತ್ ಲೋನ್ ಕೂಡ ಮಾಡ್ಕೊಡ್ತೀನಿ. ಲೋನ್ ಆಗ್ಬಿಡುತ್ತಾ? ಹೌದು ಸರ್, ಖಂಡಿತ. ಅದು ಟಾಪ್ ಎಂಡ್ ಮಾಡಲ್ ಸಿಗುತ್ತೆ ನಿಮಗೆ. ಡಬಲ್ ಏರ್ ಬ್ಯಾಗ್, ಮ್ಯಾಗ್ ವೀಲ್ಸ್ ಎಲ್ಲ ಇದೆ ಸರ್. ಇಂಟೀರಿಯರ್ ನೋಡಿ ಯಾವ ತರ ಇದೆ, ಸಕ್ಕತ್ತ ಮೇಂಟೈನ್ ಆಗಿದೆ. ಹಾಗೆ ನ್ಯೂ ಅಲ್ವಾ, ಓಲ್ಡ್ ಇದು ಓಲ್ಡ್ ಮಾಡಲ್, ಓಲ್ಡ್ ಲೋಗೋ. ಹಾ ಇದು ಲಿನಿಯಾ ಸರ್. ಲೀನಿಯಾ 2009 ಮಾಡಲು ಫ್ರೆಶ್ ಡಾಕ್ಯುಮೆಂಟ್ಸ್ ಬರೀ 1,65,000 ಕೊಡ್ತೀನಿ ಸರ್. 1,65,000 ಫ್ರೆಶ್ ಡಾಕ್ಯುಮೆಂಟ್, 5 ವರ್ಷ FC. ಹೌದು ಸರ್, ಖಂಡಿತ. ಓಕೆ ಸೂಪರ್. ಇದು ಸರ್ ಕೊರೋಲಾ ಲೋ ಬಜೆಟ್ ಅಲ್ಲಿ ಫುಲ್ಲಿ ಟಾಪ್ ಎಂಡ್ ಗಾಡಿ ಬರೀ 1.5 ವಿತ್ 5 years FC ಮಾಡ್ಕೊಡ್ತೀನಿ. 1.5 ಲಕ್ಷಕ್ಕೆ ಸಿಗುತ್ತೆ ಇದು. ಖಂಡಿತ ಸರ್, ಟೊಯೋಟಾ ಗಾಡಿ ಅದನ್ನು. ಓಕೆ ಸೂಪರ್. ಗೇಟ್ಸ್ ಕೂಡ ಇದೆ ಸರ್. ಗೆಟ್ಸ್ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ ಬರೀ 95,000 ಗಾಡಿ ಕೊಡ್ತೀನಿ. 95,000 ಇದು. 95,000 ವಿತ್ ಮ್ಯಾಗ್ ವೀಲ್ಸ್, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ, ಆಲ್ ಪವರ್ ವಿಂಡೋಸ್ ಎಲ್ಲ. ಓಕೆ ನೋಡಿ, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಆಲ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ. ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್. 90,000 ಕೊಡ್ತೀರಾ? 95,000 ವಿತ್ ಡಾಕ್ಯುಮೆಂಟ್ ಸಮೇತ ಕೊಡ್ತೀನಿ ಸರ್. ಫುಲ್ಲಿ ಡಾಕ್ಯುಮೆಂಟ್ ಸಿಗುತ್ತೆ. ಹೌದು, ಫ್ರೆಶ್ ಅಲ್ಲ? ಫ್ರೆಶ್ ಸರ್. ಫ್ರೆಶ್ 5 ವರ್ಷ ಸಿಗುತ್ತೆ ನಿಮ್ಗೆ. ಸರ್ ವರ್ನಾ 2007 ಮಾಡಲು ಪೆಟ್ರೋಲ್ ಗಾಡಿ ಬರೀ ಎಷ್ಟು ಹೇಳಿ 1.5 ಕೊಡ್ತೀನಿ ಸರ್. 1.5 ವರ್ನಾ ಗಾಡಿ ಕೊಡ್ತೀನಿ. 1.5 ಲಕ್ಷ ಸಿಗುತ್ತೆ ನೋಡಿ. ಬ್ರಾಂಡ್ ನ್ಯೂ ಟೈರ್ ಇದೆ, ಮತ್ತೆ ಮ್ಯಾಗ್ ವೀಲ್ ಇದೆ. ಹಾಗೆ ಇಂಡಿಕಾ ಸರ್. ಇಂಡಿಕಾ ವಿಸ್ಟಾ 2008 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಇದು. ಸಿಂಗಲ್ ಓನರ್ ಗಾಡಿ ವಿತ್ ಫ್ರೆಶ್ ಡಾಕ್ಯುಮೆಂಟ್ಸ್. ಓಕೆ ಪ್ರೈಸ್ 1.40 ಕೊಡ್ತೀನಿ ಸರ್. 1,40,000 ಸಿಂಗಲ್ ಓನರ್ ಇಂಡಿಕಾ ವಿಸ್ಟಾ. ಸಿಂಗಲ್ ಓನರ್ ಇಂಡಿಕಾ ವಿಸ್ಟಾ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ. ರನ್ನಿಂಗ್ ಕೂಡ ಇದೆ. ಇದು ಸರ್ ಫೋರ್ಡ್ ಐಕಾನ್ 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ 1,25,000 ಗಾಡಿ ಕೊಡ್ತೀನಿ. 1,25,000 ಬ್ರಾಂಡ್ ನ್ಯೂ ಟೈರ್ ಸಮೇತ, ಬಾಡಿ ಲೈನ್ ಸೂಪರ್ ಆಗಿದೆ. ಅಲಾಯ್ಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಅಲಾಯ್ಸ್ ಇದೆ. ಓಕೆ ಓಕೆ. ಫಿಗೋ ಸರ್ ಫೋರ್ಡ್ ಫಿಗೋ 2010 ಮಾಡಲು ಬರೀ 1,65,000 ಕೊಡ್ತೀನಿ. 1,65,000 ಫೋರ್ಡ್ ಫಿಗೋ ಡೀಸೆಲ್ ಪೆಟ್ರೋಲ್ ಗಾಡಿ ಸರ್. 1.65 ಯಾರು ಕೊಡಲ್ಲ, ನಾನು ಕೊಡ್ತೀನಿ ಬನ್ನಿ. ಓಕೆ ಸೂಪರ್ ಸರ್. ದೊಡ್ಡ ಗಾಡಿನೇ ಒಂದಿದೆ ಸರ್. ಆಡಿ Q7 ತರ ಬರುತ್ತೆ ಗಾಡಿ. ಹೋಂಡಾ CR-V 2006 ಮಾಡಲು ವಿತ್ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್. ಓಕೆ 2,60,000 ಗಾಡಿ ಕೊಡ್ತೀನಿ. 2,60,000 ಅದು ದೊಡ್ಡ ಗಾಡಿ. ಇದು ಫುಲ್ಲಿ ಟಾಪ್ ಎಂಡ್ ಗಾಡಿ ಕೊಡ್ತೀನಿ ಸರ್. ಓಕೆ ಸೂಪರ್. ಸರ್ ಸೆಡನ್ ಅಲ್ಲಿ ಫುಲ್ಲಿ ಟಾಪ್ ಎಂಡ್ ಗಾಡಿ ಬೇಕಾ, ವಿತ್ ಡಬಲ್ ಏರ್ ಬ್ಯಾಗ್ ಎಲ್ಲ ಇರೋ ಗಾಡಿ ಬರೀ 1.5 ಕೊಡ್ತೀನಿ ಬನ್ನಿ. 1.5 ಲಕ್ಷಕ್ಕೆ ಲೀನಿಯಾ ಸಿಗುತ್ತೆ. ಡಬಲ್ ಏರ್ ಬ್ಯಾಗ್ ಬರುತ್ತೆ. ಡಬಲ್ ಏರ್ ಬ್ಯಾಗ್, ಕಂಪನಿ ಅಲಾಯ್ಸ್ ಎಲ್ಲ ಬರುತ್ತೆ ವಿತ್ 5 years ಡಾಕ್ಯುಮೆಂಟ್ಸ್ ಸಮೇತ. 5 years ಡಾಕ್ಯುಮೆಂಟ್ ಸಮೇತ. ಹೌದು ಸರ್. ಡಿಸೈರ್ 2.35 ಸರ್. ಅಷ್ಟೇನಾ? ಅಷ್ಟೇ, ಬನ್ನಿ ತಗೊಂಡ್ ಹೋಗ್ತಾ ಇರಿ. ಓಕೆ.